ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತೆ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರುಭಕ್ತರಾದ ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಇಂದಿನ ಒಂದು ಸತ್ಸಂಗವನ್ನು ಆರಂಭ ಮಾಡ್ತಾ ಇದ್ದೇನೆ. ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ನಾನು ಮುಂಚಿತವಾಗಿ ತಿಳಿಸಿರುವಂತೆ ನಾವು ಶ್ರೀಪಾದ ಶ್ರೀ ವಲ್ಲಭರ ಒಂದು ಚರಿತ್ರೆಯನ್ನು ಒಂದು ಆಲಿಸೋಣ ಅಂತ ಹೇಳಿಬಿಟ್ಟು ಒಂದು ಸಂಕಲ್ಪದಿಂದ ಇಂದು ನಾನು ಅದರ ಒಂದು ಆರಂಭವನ್ನು ಮಾಡಲಿಕ್ಕೆ ಹೊರಟಿದ್ದೇನೆ. ಒಂದು ವಿಚಾರ ಇಲ್ಲಿ ನಾನು ಮುಂಚಿತವಾಗಿ ತಿಳಿಸ್ಬೇಕು ಏನಂದರೆ, ಈ ಚರಿತ್ರೆ ಅನ್ನೋದು ಶ್ರೀಪಾದ ಶ್ರೀ ವಲ್ಲಭರ ಚರಿತ್ರೆ ಅನ್ನೋದು ಅದು ಮುಟ್ಟೋದಕ್ಕೆ ನಮಗೆ ನಿಜವಾಗ್ಲೂ ಅದು ಎಷ್ಟು ಯೋಗ್ಯತೆ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ಅದು ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅದು ಯೋಗ್ಯತೆ ಖಂಡಿತ ಇಲ್ಲ ಅಂತಲೇ ಅನಿಸುತ್ತೆ ನನಗೆ. ಆದರೂ ಕೂಡ ಅದನ್ನು ಒಂದು ತಗೊಂಡಿದ್ದೀನಿ. ಏನಕ್ಕೆ ಅಂದರೆ ಅದು ಒಂದು ನಿಜವಾಗ್ಲೂ ಅದರಲ್ಲಿ ಇರೋವಂಥ ಒಂದು ಏನಿದೆ ಚೈತನ್ಯ, ಅದೊಂದು ಶಕ್ತಿ, ಅದು ಒಂದು ರೀತಿ ಒಂದು ಪ್ರೇರಣೆ, ಒಂದು ಇದನ್ನು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು, ಅಂದರೆ ಒಂದು ಅದು ಸಾಗರ ಆದರೆ ನಾವು ಅದರಲ್ಲಿ ಎಷ್ಟು ತೊಗೋತೀವೋ ಅಷ್ಟು ಅಂತ ಹೇಳ್ಬಿಟ್ಟು ನಮಗೆ ಎಷ್ಟು ತೊಗೊಳ್ಳೋ ಚೈತನ್ಯ ಇದೆ, ಬಹಳ ಕಮ್ಮಿ ಇದೆ. ಆದರೂ ಕೂಡ ಅದನ್ನು ಒಂದು ಸ್ವಲ್ಪನಾದ್ರೂ ಸರಿ ಒಂದು ತೀರ್ಥ ರೂಪದಲ್ಲಾದ್ರೂ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ಅದ್ರ ಪ್ರಭಾವ ಅಷ್ಟೇ ಪ್ರಭಾವಯುತವಾಗಿರುತ್ತೆ ನಾವು ಎಷ್ಟೇ ಚಿಕ್ಕದಾಗಿ ಅದನ್ನು ತೊಗೊಂಡ್ರು ಅಂತ ಹೇಳ್ಬಿಟ್ಟು ಒಂದು ಯೋಚನೆ ಬಂತು. ಆ ಒಂದು ಪ್ರೇರಣೆಯಿಂದ ನಾನು ತಗೋತಾ ಇದ್ದೀನಿ. ಶ್ರೀಪಾದ ಶ್ರೀ ವಲ್ಲಭರ ಪಾದಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ಒಂದು ಇದು ಒಂದು ಗ್ರಂಥದ ಬಗ್ಗೆ ಕೆಲವೊಂದು ಪೀಠಿಕೆಯಲ್ಲಿ ಕೆಲವೊಂದು ವಿವರಗಳು ಬಹಳ ಅದ್ಭುತವಾಗಿದೆ. ಅದನ್ನು ತಿಳಿಸಿ ನಂತರ ನಾವು ಆ ಒಂದು ಚರಿತ್ರೆಗೆ ಮುಂದುವರಿಯೋಣ. ಇಲ್ಲಿ ಮೊದಲಿಗೆ ನಾನು ಹೇಳಬೇಕಾಗಿರೋದು ಏನಂದರೆ, ಮೊದಲು ನಾನು ಹೇಳೋದಕ್ಕೆ ಇಷ್ಟಪಡೋದು, ಇಲ್ಲಿ ನಾವೆಲ್ಲರೂ ಶಂಕರಲಿಂಗ ಭಗವಾನರ ಭಕ್ತರು. ಅಪ್ಪ ಅಪ್ಪ ಅಂತ ಹೇಳ್ಬಿಟ್ಟು ನಮಗೆ ಸದಾ ಎಲ್ಲಿ ಇದ್ದರೂ ನಮ್ಗೆ ಅಪ್ಪನೇ ನಮಗೆ ಇರ್ತಾನೆ ಕಣ್ಮುಂದೆ ಅಂತ ಹೇಳ್ಬಿಟ್ಟು ನಮಗೆಲ್ಲರಿಗೂ ಒಂದು ರೀತಿ ಅದು ಹೌದು. ಅಪ್ಪ ಅವರು ಕೂಡ ಹೇಳಿದ್ದಾರೆ, ನೀನು ಎಲ್ಲಿ ಹೋದರೂ ನಿನ್ನ ಗುರುವನ್ನೇ ನೀನು ಅಲ್ಲಿ ಕಾಣಬೇಕು. ಯಾರೋ ಒಬ್ಬರು ಗಾಣಗಾಪುರಕ್ಕೆ ಹೋಗ್ತೀನಿ ಅಂತ ಆಸೆ ಪಟ್ರಂತೆ. ಆಯ್ತಪ್ಪ ಹೋಗಿ ಬಾ, ಆದರೆ ನಿನ್ನ ಒಂದು ಗುರುವನ್ನೇ ನೀನು ಅಲ್ಲಿ ಕೂಡ ಕಾಣಬೇಕು, ಎಲ್ಲ ಕಡೆ ನಿನ್ನ ಗುರುವನ್ನು ನೀನು ಕಾಣಬೇಕು ಅಂತ ಹೇಳ್ಬಿಟ್ಟು ಅಪ್ಪ ಅವ್ರು ಹೇಳಿದ್ರಂತೆ. ಇಲ್ಲಾಂದರೆ ಸಾಧನೆ ಮುಂದುವರಿಯಲ್ಲ, ಸಾಧನೆ ಆಗಲ್ಲ. ಎಲ್ಲ ಕಡೆ ಬೇರೆ ಬೇರೆಯವನಿದ್ದಾನೆ ಅಂತ ಅಂದ್ಕೊಂಡ್ಬಿಟ್ರೆ ಅಲ್ಲಿ ಸಾಧನೆ ಕುಂಠಿತವಾಗತ್ತೆ ಅಂತ ಹೇಳ್ಬಿಟ್ಟು ಅಪ್ಪ ಅವರು ಹೇಳ್ತಾರೆ. ಹಾಗಾಗಿ ಎಲ್ಲ ಕಡೆ ಇರೋನವನೇ. ಅಷ್ಟೇ ಅಲ್ಲದಲ್ಲೇ ಒಂದು ಶ್ರೀಪಾದ ಶ್ರೀ ವಲ್ಲಭರ ಕಾಲದಿಂದ ಒಂದು ಏನು ತಪೋನಿಧಿ ಅನ್ನೋದು ಬಂದಿದೆ, ಅದನ್ನು ದತ್ತಜ್ಜ ಅವರು ಅಪ್ಪ ಅವರಿಗೆ ಒಂದು ಧಾರೆ ಎರೆದು ಕೊಡ್ತಾರೆ. ಅಪ್ಪ ಅವರಿಗೆ ಒಂದು ಸಂದರ್ಭದಲ್ಲಿ ಏನು ದತ್ತಜ್ಜ ಅವರು ಅಪ್ಪನ ನೀನು ಇನ್ನು ಕಾಲ ಹತ್ತಿರ ಬಂದಿದೆ, ನೀನು ಗುರುವಾಗಿ ಪ್ರಕಟ ಆಗಬೇಕು, ನಿನ್ನಲ್ಲಿ ಎಲ್ಲವೂ ಸಿದ್ಧಿಸಿದೆ ಅಂತ ದತ್ತಜ್ಜ ಏನು ಹೇಳ್ತಾರೆ. ಆಗ ಅಪ್ಪ ಅವ್ರನ್ನ ಕೂಡಿಸಿ ಶ್ರೀಪಾದ ಶ್ರೀ ವಲ್ಲಭರ ಕಾಲದಿಂದ ಬಂದ ಒಂದು ತಪೋನಿಧಿಯನ್ನು ಅಪ್ಪನಿಗೆ ಧಾರೆ ಎರಿತಾರೆ. ದತ್ತ ಪಂಥ ಅನ್ನೋದೇನಿದೆ ಅದು ಅಪ್ಪ ಅವರ ದತ್ತರಾಜೋಗೀಂದ್ರರಿಂದ ಮತ್ತು ಅಪ್ಪ ಅವರ ಕಡೆಗೆ ಬರುತ್ತೆ. ಆಮೇಲೆ ಶಂಕರ ಭಗವಾನರು ಕೂಡ ದತ್ತನು ತುಂಗಭದ್ರೆಯ ದಕ್ಷಿಣ ತೀರದಲ್ಲಿ ಒಂದು ಅವತಾರ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಅಪ್ಪ ಅವ್ರ ಬಗ್ಗೆ ಜಾನಕ ಅವ್ರಿಗೆ ಆಗ್ಲೇ ತಿಳಿಸ್ಬಿಡ್ತಾರೆ. ಹಾಗಾಗಿ ಈ ಗುರುಗಳು ಅಂದರೆ ರೂಪ ನಾಮ ಎಲ್ಲ ಬೇರೆ ಬೇರೆ ಹೊರತುನೋ ಅಲ್ಲಿ ಗುರು ತತ್ವದಲ್ಲಿ ಅವ್ರು ಬೇರೆ ಇವ್ರು ಬೇರೆ ಅಂತ ಏನೂ ಇಲ್ಲ. ಗುರು ತತ್ವ ಅನ್ನೋದು ಒಂದೇ. ಎಲ್ಲ ಅದೇನೇ ಶ್ರೀಪಾದ ವಲ್ಲಭರು ಅಂತಂದ್ರೂ ಆಗಲಿ, ದತ್ತರಾಜೋಗೀಂದ್ರ ಆಗಲಿ, ಅಪ್ಪ ಅವರು ಅಂತಾಗಲಿ, ಶಂಕರ ಭಗವಾನರು ಅಂತಾಗಲಿ, ಬ್ರಹ್ಮಚೈತನ್ಯ ಮಹಾರಾಜರು ಅಂತಾಗಲಿ, ಯಾವುದೇ ಒಂದು ಗುರುಗಳನ್ನು ತಗೊಂಡ್ರು ನಮಗೆ ರೂಪಗಳು ಬೇರೆ ಬೇರೆ ಇರುತ್ತೆ, ನಾಮಗಳು ಬೇರೆ ಬೇರೆ ಇರುತ್ತೆ. ಅವರ ಉಪದೇಶಗಳು ಮೂಲ ಉದ್ದೇಶ, ಅವ್ರ ಉಪದೇಶಗಳ ಉದ್ದೇಶ ಒಂದೇ ಆದರೂ ಅದರ ರೀತಿಗಳು ಬೇರೆ ಬೇರೆ ಇರ್ಬೋದು. ಆದರೂ ಕೂಡ ತತ್ವ ಅನ್ನೋದು ಅದು ಒಂದೇ ಆಗಿರುತ್ತೆ. ಎಲ್ಲ ಒಂದು ಅವತಾರಗಳ ಒಂದು ಹಿನ್ನೆಲೆನೋ ಧರ್ಮ ಸಂಸ್ಥಾಪನೆ ಹಾಗೂ ಒಂದು ಭಕ್ತರ ಒಂದು ಏಳಿಗೆಗೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಖಂಡಿತ ಸತ್ಯ. ಹೀಗಾಗಿ ನಮಗೆ ಅವರು ಬೇರೆ ಇವರು ಬೇರೆ ಅಂತ ಹೇಳ್ಬಿಟ್ಟು ಎಲ್ಲೂ ನಾವು ಭಾವನೆಗೆ ಬರೋ ಅವಕಾಶವೇ ಇಲ್ಲ, ಖಂಡಿತವಾಗೂ ಇಲ್ಲ. ಇದನ್ನು ಹೇಳ್ತಾ ಮತ್ತೆ ನಾವು ಯಾವಾಗಲೂ ಭಜನೆ ನಂತರ ಸಂಜೆ ಭಜನೆ ಮುಗಿದ ಮೇಲೆ ದಿಗಂಬರ ಗುರು ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಅಂತ ಅದನ್ನು ಹೇಳಿ ನಂತರ ಆರತಿಗೆ ನಾವು ಮುಂದುವರಿತೇವೆ. ತಮ್ಮೆಲ್ಲರಿಗೂ ತಿಳಿದಿದೆ ಅದು. ಹಾಗೆ ಈ ಶ್ರೀಪಾದ ಶ್ರೀ ವಲ್ಲಭರ ಒಂದು
ಚರಿತ್ರೆ ಅನ್ನೋದು ಅದ್ಭುತವಾದ ಒಂದು ಚರಿತ್ರೆಯನ್ನು ನಾವು ಕೇಳೋಣ ಅಂತ ಒಂದು ಆಶಯದಿಂದ ನಾನು ಈಗ ಅದೊಂದು ಪೀಠಿಗೆಗೆ ಹೋಗ್ತೇನೆ. ಈ ಒಂದು ಚರಿತ್ರೆಯಲ್ಲಿ ಅದೆಷ್ಟು ಅದ್ಭುತಗಳು, ವಿಸ್ಮಯಗಳು, ಕುತೂಹಲಗಳು ಇದೆ ಅಂತ ನಾನು ಆಗಲೇ ತಮಗೆಲ್ಲರಿಗೂ ತಿಳಿಸಿದ್ದೇನೆ. ಅಂದರೆ ಈ ಚರಿತ್ರೆ ಒಂದು ಪ್ರಕಟಣೆ ಆಗಿದ್ದೇ ಒಂದು ಅದ್ಭುತ. ಅದನ್ನು ಮೊದಲು ತಿಳಿಸ್ತೇನೆ. ನಾನು ಈಗ ಶ್ರೀಪಾದ ಶ್ರೀ ವಲ್ಲಭರು ತಮ್ಮೆಲ್ಲರಿಗೂ ತಿಳಿದಿರುವಂತೆ ದತ್ತನ ಪ್ರಥಮ ಅವತಾರ. ದತ್ತಾತ್ರೇಯರು ಹೇಗೆ ಜನಿಸಿದ್ರು, ಅತ್ರಿ ಅನಸೂಯೆಯರಿಗೆ ಅದೆಲ್ಲ ತಮಗೆ ತಿಳಿದಿದೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಮಕ್ಕಳಾಗಿ ಬಂದರು, ಪರೀಕ್ಷೆ ಮಾಡಲು ಬಂದರು. ಆ ನಂತರ ಅನಸೂಯ ಮಾತೆ ಪಾತಿವ್ರತ್ಯ ಹೇಗಿದೆ ಅಂತ ಪರೀಕ್ಷೆ ಮಾಡೋದಕ್ಕೆ ಬರ್ತಾರೆ. ನಂತರ ಅವರು ಒಂದು ಕೇಳಿದ್ದ ಒಂದು ಬೇಡಿಕೆ ಅವ್ರು ಏನಿಡ್ತಾರೆ, ಅದಕ್ಕೋಸ್ಕರ ಅನಸೂಯ ಮಾತೆ 3 ಜನನ ಮಕ್ಕಳನ್ನಾಗಿ ಮಾಡಿದ್ಲು. ಅದು ಎಲ್ಲ ಕಥೆಗಳು ನಿಮಗೆ ಗೊತ್ತಿದೆ. ನಂತರ ಅವರು 3 ಮುಖದ ಒಂದು ರೂಪವನ್ನು ತಾಳ್ತಾರೆ, ದತ್ತಾತ್ರೇಯರಾಗ್ತಾರೆ. ಬ್ರಹ್ಮ ವಿಷ್ಣು ಶಿವಸ್ವರೂಪ ಅಂತ ಹೇಳ್ಬಿಟ್ಟು ನಮಗೆ ಎಲ್ಲರಿಗೂ ತಿಳಿದು ಬಂದಿದೆ. ಆ ದತ್ತಾತ್ರೇಯರು ಅವರ ಪ್ರಥಮ ಅವತಾರ ಕಲಿಯುಗದಲ್ಲಿ ಶ್ರೀಪಾದ ಶ್ರೀ ವಲ್ಲಭರಾಗಿ ಪೀಠಿಕಾಪುರದಲ್ಲಿ ಅವತರಿಸ್ತಾರೆ. ಈಗ ಅವರು ಅವತಾರ ಮಾಡಿದ ಒಂದು ಕಾಲ ಯಾವುದು ಅಂದರೆ 1320 ಅಂತ ಹೇಳ್ತಾರೆ. 1320ರಲ್ಲಿ ಅವರು ಜನಿಸ್ತಾರೆ. ಆ ಒಂದು ಪೀಠಿಕಾಪುರದಲ್ಲಿ ಜನಿಸ್ತಾರೆ. ನೋಡಿ, ಅದು ಒಂದು 320ರಲ್ಲಿ ಜನಿಸಿ ಅವರು ಒಂದು ದೇಹ ಸಮೇತ ಇದ್ದಿದ್ದು, ಅಂದರೆ ಅವರು ಅದೃಶ್ಯರಾಗಿದ್ದು ಅವರು 30ನೇ ವರ್ಷದ ಇದ್ದಾಗ ಅವರಿಗೆ, ಅಂದರೆ ಅವರು ಕೇವಲ 30 ವರ್ಷ ಮಾತ್ರ ಒಂದು ಭೂಮಿ ಮೇಲೆ ಇರ್ತಾರೆ. ಈ ಕಾಲಘಟ್ಟದಲ್ಲಿಯೇ ಅವರ ಚರಿತ್ರೆ ಕೂಡ ರಚನೆ ಆಗುತ್ತೆ. ಅಂದರೆ ಏನು, 1320 ಅವರು ಅದೃಶ್ಯರಾಗಿದ್ದು, ಅದರ ನಂತರ 30 ವರ್ಷದ ನಂತರ ಆ ಒಂದು ಕಾಲಘಟ್ಟ ಅವರು ಇದ್ದ ಒಂದು ಸಂದರ್ಭದಲ್ಲೇ ಅವರ ಒಂದು ಏನು ಆದೇಶಕ್ಕನುಸಾರವಾಗಿ ಈ ಚರಿತ್ರೆ ಅನ್ನೋದು ರಚನೆ ಆಗಿರುತ್ತೆ. ಆ ಚರಿತ್ರೆಯನ್ನು ರಚನೆ ಮಾಡಿದವರು ಶಂಕರ ಭಟ್ರು ಅಂತ, ಅವರು ಕರ್ನಾಟಕದವರು. ಸೊ ಅದ್ರ ಮುಂದೆ ಅದರದ ವಿವರಣೆ ಬರುತ್ತೆ. ಸೊ ಈ ಕಾಲಘಟ್ಟದಲ್ಲಿ ರಚನೆ ಆಗಿದ್ದು, ಆಮೇಲೆ ಅದು ಏನಾಗುತ್ತೆ, ಸ್ವತಃ ಶ್ರೀಪಾದ ಶ್ರೀ ವಲ್ಲಭರೇ ಹೇಳ್ತಾರೆ. ಇವರು ಶಂಕರ ಭಟ್ರು ಸಂಸ್ಕೃತದಲ್ಲಿ ಅದನ್ನು ರಚನೆ ಮಾಡಿರ್ತಾರೆ. ಆ ಸಂಸ್ಕೃತದ ಒಂದು ಏನಿದೆ, ಒಂದು ಅವರು ರಚನೆ ಮಾಡಿದ ಮೂಲ ಒಂದು ಪ್ರತಿ ಏನಿದೆ, ಅದು ಅವರ ಅಂದರೆ ಶ್ರೀಪಾದ ಶ್ರೀ ವಲ್ಲಭರ ಸೋದರ ಮಾವನ ಮನೆಯಲ್ಲಿ ಇರುತ್ತೆ ಅಂತ ಸ್ವತಃ ಶ್ರೀಪಾದ ವಲ್ಲಭರೇ ಇದನ್ನೆಲ್ಲ ತಿಳಿಸಿರೋದು. ಸ್ವತಃ ಶ್ರೀಪಾದ ವಲ್ಲಭರೇ ತಿಳಿಸಿರೋದು. ಅದು ನಾನು ಹೇಳ್ತಾ ಹೋಗ್ತೀನಿ. ಅವರ ಸೋದರ ಮಾವನ ಮನೆಯಲ್ಲಿ ಆ ಒಂದು ಸಂಸ್ಕೃತದ ಪ್ರತಿ ಅನ್ನೋದು ಅಲ್ಲಿರುತ್ತೆ. ಆ ಸಂಸ್ಕೃತದ ಪ್ರತಿ ಮೊದಲು ತೆಲುಗಿಗೆ ಒಂದು ಭಾಷಾಂತರ ಆಗುತ್ತೆ ಅಂತ ಅವರು ತಿಳಿಸ್ತಾರೆ. ಶ್ರೀಪಾದ ವಲ್ಲಭರು ಶಂಕರ ಭಟ್ರಿಗೆ ತಿಳಿಸ್ತಾರೆ. ಅಂದರೆ ಅಲ್ಲಿ ಪೀಠಿಕಾಪುರ ಅದು ಆಂಧ್ರ ಪ್ರದೇಶದಲ್ಲಿರೋದು, ತೆಲುಗು. ಅಲ್ಲಿ ತೆಲುಗಿಗೆ ಮೊದಲು ಅದು ಭಾಷಾಂತರ ಆಗುತ್ತೆ ಸಂಸ್ಕೃತದಿಂದ. ಅದು ಯಾವಾಗ ತೆಲುಗಿಗೆ ಭಾಷಾಂತರ ಆಗುತ್ತೋ ಆದ ತಕ್ಷಣವೇ ಈ ಸಂಸ್ಕೃತದ ಪ್ರತಿ ಏನಿರುತ್ತೆ ಅದು ಅದೃಶ್ಯ ಆಗತ್ತೆ ಅಂತ ತಿಳಿಸ್ತಾರೆ. ಅಂದರೆ ಅದೃಶ್ಯ ಆಗತ್ತೆ ಅಂದರೆ ಹೆಂಗೆ ಅದು ಅಂತಂದರೆ, ಅದನ್ನು ಸಿದ್ಧ ಪುರುಷರು ಒಂದು ಮಹಾತ್ಮರು ದೇವತೆಗಳು ಅದನ್ನು ತಗೊಂಡೋಗಿ ಅದನ್ನು ಅವರು ಪಾರಾಯಣ ಮಾಡ್ತಾರೆ, ಸಂಸ್ಕೃತದ ಮೂಲ ಪ್ರತಿಯನ್ನು ಅಂತ. ಆಮೇಲೆ ಆ ತೆಲುಗಿನ ಪ್ರತಿ ಏನಿರುತ್ತೆ ಅದು ಅವರ ಸೋದರ ಮಾವನ ಅಂದರೆ ತಾಯಿಯ ಒಂದು ತವರು ಮನೆಯಲ್ಲಿ ಅಲ್ಲಿ ಹಾಗೆ ಇರುತ್ತೆ. ಆದರೆ ಅದು ಪ್ರಕಟಣೆಗೊಳ್ಳಲ್ಲ, ಅಂದರೆ ಅದು ಬೆಳಕಿಗೆ ಬರಲ್ಲ, ಎಲ್ಲರಿಗೂ ಕೈಗೆ ಸಿಗಲ್ಲ ಅದು ಅಂತ ಹೇಳಿ ಶ್ರೀಪಾದ ವಲ್ಲಭರೇ ಸ್ವತಃ ತಿಳಿಸ್ತಾರೆ. ಮತ್ತು ಯಾವಾಗ ಅದು ಪ್ರಕಟಣೆಗೊಳ್ಳುತ್ತೆ ಅಂದರೆ, ಅವರೇ ಹೇಳ್ತಾರೆ, ಅವರ ಸೋದರ ಮಾವನ 33ನೇ ತಲೆಮಾರು ನಡಿಬೇಕು, 33ನೇ ತಲೆಮಾರಿನವರು ಬರಬೇಕು, ಆಗ ಅದು ಬೆಳಕಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ಸ್ವತಃ ಅವರೇನೆ ಈ ಗ್ರಂಥವನ್ನು ಏನು ರಚನೆ ಮಾಡಿದ್ರು ಶಂಕರ ಭಟ್ರು ಅವರಿಗೆ ತಿಳಿಸ್ತಾರೆ. ಅಂದರೆ ಈ 33ನೇ ತಲೆಮಾರಿನವರು ಬಂದದ್ದು ಯಾವಾಗ ಅಂತಂದರೆ 2001ನೇ ಇಸ್ವಿ. ನೋಡಿ, ಏನು ಆಶ್ಚರ್ಯ ಅಂತಂದರೆ, ಅದು ರಚನೆ ಆಗಿದ್ದು 14ನೇ ಶತಮಾನದ ಸುಮಾರಿಗೆ. ಈಗ ಅದು ಪ್ರಕಟಣೆಗೊಳ್ಳುವಂಥ ಸಮಯ ಬಂದಿದ್ದು 2001ಕ್ಕೆ. ಎಲ್ಲಿಂದ ಎಲ್ಲಿವರೆಗೂ ಎಷ್ಟು 600 ವರ್ಷಗಳ ಒಂದು ಏನು ಇದೆ ವ್ಯತ್ಯಾಸ. ಅಂದರೆ ಏನಕ್ಕೆ ಪರಮಾತ್ಮನ ಸಂಕಲ್ಪ ಅನ್ನೋದು, ಇವಾಗ ನಾವು ಎಷ್ಟೊಂದು ಸಲ ಅನ್ಕೋತೀವಿ, ಯಾವುದೋ ಒಂದು ಕೆಲಸ ಇದು ಯಾಕಪ್ಪ ಇಷ್ಟು ದಿನ ಆದರೂ ಆಗ್ತಾನೇ ಇಲ್ಲ ನಮಗೆ ಅಂತ ಎಷ್ಟೋ ಬಾರಿ ನಮ್ಗೆ ಅನ್ಸಿರುತ್ತೆ. ಸಾಮಾನ್ಯವಾಗಿ ಯಾಕೋ ಆಗ್ತಿಲ್ಲ, ಏನೇನು ಮಾಡಿದ್ರೂ ಆಗ್ತಿಲ್ವಲ್ಲ, ಒಂದೊಂದ್ಸಲ ಹಾಗೆ ಆಗ್ಬಿಡುತ್ತೆ. ಆಗ ಅದೇನೋ ಪರಮಾತ್ಮನ ಸಂಕಲ್ಪ, ಇನ್ನೂ ಕಾಲ ಬಂದಿಲ್ಲ ಅಂತೇಳಿ ಅದನ್ನು ಕೂಡ ಅನ್ಕೋತಿರ್ತೀವಿ. ಎಷ್ಟೊಂದು ಸಲ ಅಂದ್ಕೊಂಡಿರ್ತೀವಿ, ಇದಕ್ಕಿನ್ನೂ ಕಾಲ ಬರಬೇಕಪ್ಪ ಅಂತ ಅನ್ಕೋತೀವಿ.
ಅಂದರೆ ಅವನು ಏನೊಂದು ಆ ಕಾಲವನ್ನು ನಿಯಮಿತ ಅವನು ಮಾಡಿರ್ತಾನೆ, ಆ ಕಾಲದ ಬರೋವರೆಗೂ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ. ಅವನ ಒಂದು ಸಂಕಲ್ಪಕ್ಕೆ ವಿರುದ್ಧವಾಗಿ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರಲ್ಲ. ಹಾಗೆಯೇ ಅಂದರೆ ಆಶ್ಚರ್ಯ ಏನು ಅಂದರೆ, ಅಷ್ಟು ವರ್ಷಗಳ ಕಾಲ 314ನೇ ಶತಮಾನದಿಂದ 20ನೇ ಶತಮಾನದವರೆಗೂ ಅದು ಆ ಪುಸ್ತಕ ಅನ್ನೋದು ಅವ್ರ ಮನೆಯಲ್ಲಿ ಯಾರೂ ತೆಗೆದು ಓದೇ ಇರಲಿಲ್ವಾ, ಅಥವಾ ಯಾರ ಕೈಗೂ ಸಿಕ್ಕೇ ಇಲ್ವಾ ಅದು, ಅಥವಾ ಅದು ಅದೃಶ್ಯವಾಗಿ ಆಮೇಲೆ 2001ಕ್ಕೆ ಅದು ಕಾಣಿಸ್ಕೊಳ್ತಾ, ಈ ಯಾವುದೂ ಒಂದು ವಿಚಾರಗಳು ಗೊತ್ತಿಲ್ಲ ಏನಕ್ಕೆ. ಅಥವಾ ತೆಗೆದು ಓದಿದ್ರು ಅದು 33ನೇ ತಲೆಮಾರಿನವರೇ ಅದನ್ನು ಪ್ರಕಟಣೆಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಗುಪ್ತವಾಗಿ ಇರಿಸ್ಕೊಂಡ್ರ, ಇದ್ಯಾವುದೂ ಗೊತ್ತಿಲ್ಲ. ಅಲ್ಲಿ ಬರೆದಿರೋ ಒಂದು ವಿಚಾರ ಏನಂದರೆ ಅದು ಬೆಳಕಿಗೆ ಬರಲ್ಲ ಅಂತ ಹೇಳ್ತಾರೆ ಶ್ರೀಪಾದ ವಲ್ಲಭರು. ಅಂದರೆ ಅವ್ರು ಯಾರ ಕೈಗೂ ಸಿಕ್ಕಿರಕ್ಕಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈ 2001ರಲ್ಲಿ ಏನಾಗತ್ತೆ, ಅವರು ಯಾರು 33ನೇ ತಲೆಮಾರಿನವರು ಇರ್ತಾರೆ ಅವರ ಕೈಗೆ ಅದು ಸಿಗತ್ತೆ, ತೆಲುಗಿನ ಒಂದು ಪ್ರತಿ. ಅವರ ಹೆಸರು ಮಲ್ಲಾದಿ ಗೋವಿಂದ ದೀಕ್ಷಿತರು ಅಂತೇಳಿ. ಅಂದರೆ ಅವರು ಮಲ್ಲಾದಿ ವಂಶ ಅವ್ರದ್ದು, ಶ್ರೀಪಾದ ವಲ್ಲಭರ ಒಂದು ತಾಯಿಯ ಮನೆ, ತವರು ಮನೆ, ಅವರ ಕೈಗೆ ಸಿಗತ್ತೆ. ನೋಡಿ ಆಶ್ಚರ್ಯ, ಇಲ್ಲಿ ಎಷ್ಟು ಆಶ್ಚರ್ಯ ಅಂದರೆ ಅವ್ರ ಕೈಗೆ ಸಿಕ್ಕಾಗ ಅವರು ಬಹುಶಃ ಅದನ್ನು ಓದ್ತಾರೆ. ಅವಾಗ ಅವರಿಗೆ ಗೊತ್ತಾಗತ್ತೆ, ಅಂದರೆ 33ನೇ ತಲೆಮಾರಿನವರು ಇದನ್ನು ಬೆಳಕಿಗೆ ತರ್ತಾರೆ ಅಂತ ಆ ಒಂದು ಚರಿತ್ರೆಯಲ್ಲಿ ಸ್ವತಃ ಶ್ರೀಪಾದ ವಲ್ಲಭರೇ ಹೇಳಿದ್ದಾರೆ. ಈ ಡೀಟೇಲ್ಸ್ ಎಲ್ಲ ಅವರೇ ಸ್ವತಃ ಹೇಳಿದ್ದಾರೆ. ಅದು ಹೇಗೆ ಅಂದರೆ ಅವರಿಗೆ ಗೊತ್ತಾಗತ್ತೆ 33ನೇ ತಲೆಮಾರಿನವರು ನಾನೇ ಅನ್ನೋದು ಆತನಿಗೆ ಗೊತ್ತಾಗತ್ತೆ. ಆಗ ಅವ್ರಿಗೂ ಗೊತ್ತಾದರೂ ಕೂಡ ನಾನು ಬೆಳಕಿಗೆ ತರ್ಬೋದಾ, ಇದನ್ನು ತರಬಾರ್ದಾ, ಏನು ಅವರ ಒಂದು ಸಂಕಲ್ಪ ಏನು, ಅಲ್ಲಿ ಹೇಳಿದೆ ಹೊರತು 33ನೇ ತಲೆಮಾರಿನವರು ಅಂತ ಹೇಳಿದೆ ಹೊರತು ಅದು ಯಾರು ಅಂತ ಕರೆಕ್ಟಾಗಿ ಅದು ಇಂಥವರೇ ತರ್ತಾರೆ ಅಂತಾಗಲಿ ಅಥವಾ ಇಂಥ ಸಮಯದಲ್ಲಿ ತರ್ತಾರೆ ಅಂತಾಗಲಿ ಎಲ್ಲೂ ಹೇಳಿಲ್ಲ. ಹಾಗಾಗಿ ಅವರಿಗೆ ಏನಾಗುತ್ತೆ, ಒಂದು ನಾನು ತರಬಾರ್ದಾ ಅನ್ನೋ ಒಂದು ಕಡೆ ಒಂದು ಗೊಂದಲ ಇರುತ್ತೆ. ಹೀಗೆ ಅವರು ಆ ಗೊಂದಲ ಮನಸ್ಸಲ್ಲಿ ಇರುತ್ತೆ. ಅವರು ಆ ಭೀಮಾವರಂ ಅಂತ ಒಂದು ಊರಿನಲ್ಲಿರ್ತಾರೆ. ಅಲ್ಲಿ ಒಂದು ಮಾವಳಮ್ಮ ದೇವಸ್ಥಾನ ಅಂತ ಒಂದು ಇರುತ್ತೆ. ಆ ದೇವಸ್ಥಾನದ ಒಂದು ಸಮೀಪದಲ್ಲಿ ಇವರು ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ಒಬ್ಬ ವೃದ್ಧ ಭಿಕ್ಷುಕ ತಾನು ಊಟಕ್ಕಾಗಿ ಒಂದು ಹಣವನ್ನು ಕೇಳ್ತಾನೆ. ಅವರು ಏನು ಮಾಡ್ತಾರೆ, ಒಂದು 11 ರೂಪಾಯಿಗಳನ್ನು ಆತನಿಗೆ ಕೊಡ್ತಾರೆ. ಇದಾದ ಒಂದು 3 ದಿನಗಳಲ್ಲಿ ಗಾಣಗಾಪುರದಿಂದ ಒಂದು ಶ್ರೀ ನರಸಿಂಹ ಸರಸ್ವತಿಗಳ ಆಶ್ರಮ, ಒಂದು ಗಾಣಗಾಪುರದಲ್ಲಿ ಏನು ನರಸಿಂಹ ಸರಸ್ವತಿಗಳ ಒಂದು ಆಶ್ರಮ ಇದೆ, ಅಲ್ಲಿಂದ ಒಂದು ಪೋಸ್ಟ್ ಮೂಲಕ ಅವರಿಗೆ ಪ್ರಸಾದ ಬರುತ್ತೆ. ಅಂದರೆ ಅವ್ರಿಗೆ ಆ ಪ್ರಸಾದದ ಜೊತೆಗೆ ಅವ್ರಿಗೆ ಏನಿರುತ್ತೆ, ಅದರಲ್ಲಿ ರಸೀದಿ ಇರುತ್ತೆ. ರಸೀದಿಯಲ್ಲಿ ಇಂಥ ದಿನಾಂಕ 11 ರೂಪಾಯಿ ನಿಮ್ಮಿಂದ ಸಂದಾಯ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ರಸೀದಿ ಕೂಡ ಇರುತ್ತೆ. ಇದು ಅವರಿಗೆ ಏನಿದು, ಇವ್ರು ನೋಡಿದ್ರೆ ಅವತ್ತು ಅದರಲ್ಲಿ ಆ ದಿನಾಂಕ ಏನಿದೆ ಆ ದಿನಾಂಕದಲ್ಲೇ ಆ ವೃದ್ಧ ಭಿಕ್ಷುಕನಿಗೆ 11 ರೂಪಾಯಿ ಕೊಟ್ಟರೋ ಹೊರತು ಗಾಣಗಾಪುರಕ್ಕೆ ಇವರೇನು ರೂಪಾಯಿನ ಕಳಿಸಿರೋದಿಲ್ಲ. ಆದರೂ ಕೂಡ ಅದೇ ಒಂದು ದಿನಾಂಕ ರಸೀದಿ ಜೊತೆಗೆ ಪ್ರಸಾದ ಬಂದಿದೆ ನರಸಿಂಹ ಸರಸ್ವತಿಗಳ ಆಶ್ರಮದಿಂದ, ಗಾಣಗಾಪುರದಿಂದ ಇವರಿಗೆ. ಆಗ ಅವರಿಗೆ ಭಾಳ ಆಶ್ಚರ್ಯ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದು ವಿಚಾರ ಆಶ್ಚರ್ಯ ಅಂದರೆ, ಅದು ಕೂಡ ಅಲ್ಲಿ ಶ್ರೀಪಾದ ವಲ್ಲಭರು ಹೇಳಿರ್ತಾರೆ, ಯಾವ ವ್ಯಕ್ತಿ 33ನೇ ತಲೆಮಾರಿನ ಯಾವ ವ್ಯಕ್ತಿ ಇದನ್ನು ಪ್ರಕಟಣೆ ಮಾಡಬೇಕೋ ಆ ವ್ಯಕ್ತಿಗೆ ಗಾಣಗಾಪುರದಿಂದ ಪ್ರಸಾದ ಬರುತ್ತೆ ಅಂತ ಕೂಡ ಶ್ರೀಪಾದ ವಲ್ಲಭರು ಚರಿತ್ರೆಯಲ್ಲಿ ಹೇಳಿರ್ತಾರೆ. ಅದನ್ನು ಶಂಕರ ಭಟ್ರು ಬರೆದಿರ್ತಾರೆ. ಇದು ನೋಡಿ, ಅಷ್ಟು ಅದೇ ರೀತಿ ಇವರಿಗೆ ಪ್ರಸಾದ ಬಂದ್ಬಿಡುತ್ತೆ. ಆಗ ಅವರಿಗೆ ಒಂದು ಮನಸ್ಸಿನ ಗೊಂದಲ ಅನ್ನೋದು ಪರಿಹಾರ ಆಗುತ್ತೆ. ಶ್ರೀಪಾದ ವಲ್ಲಭರು ಇಚ್ಛೆ ಇದೆ, ನಾನು ಪ್ರಕಟಣೆ ಮಾಡಬೇಕು, ಅವರ ಒಂದು ಪ್ರಕಟಣೆ ಮಾಡುವಂಥ ಒಂದು ಕಾಲ ಬಂದಿದೆ ಅಂತ ಅವರಿಗೆ ಒಂದು ಖಾತರಿ ಆಗುತ್ತೆ. ಅವರ ಆಶೀರ್ವಾದ ಇದೆ ಅನ್ನೋ ಒಂದು ಬೆಂಬಲ ಅವರಿಗೆ ಮನಸ್ಸಿನಲ್ಲಿ ಸಿಗುತ್ತೆ. ಆಗ ಅವ್ರು ಏನು ಮಾಡ್ತಾರೆ, ಆ ಒಂದು ಏನು ತೆಲುಗಿನ ಒಂದು ಪ್ರತಿ ಇತ್ತಲ್ಲ, ಅಂದರೆ ತೆಲುಗಿನ ಮೂಲ ಪ್ರತಿ, ಫಸ್ಟು ತೆಲುಗಲ್ಲಿ ಏನು ಅನುವಾದ ಆಗಿತ್ತೋ ಆ ಒಂದು ಪ್ರತಿ, ಅದು ಆಗಲೇ ಎಷ್ಟು ವರ್ಷ, 600 ವರ್ಷಗಳು ಕಳೆದೋಗಿದೆ. ಅದು ಒಂದು ರೀತಿ ಆಲೇ ಜೀರ್ಣಾವಸ್ಥೆ, ಇನ್ನೇನು ಅದು ಪೂರ ಅದು ಹೋಗೋ ಒಂದು ಅವಸ್ಥೆಯಲ್ಲಿರುತ್ತೆ. ಅದನ್ನು ಅವರು ಹುಷಾರಾಗಿ ಒಂದೊಂದೇ ಪುಟವನ್ನು ತೆಗೆದು ಅದನ್ನು ಫಸ್ಟು ಅದರಿಂದ ಕಾಪಿ ಮಾಡ್ಕೋತಾರೆ, ಇನ್ನೊಂದು ಪ್ರತಿಯನ್ನು ಅದರಿಂದ ಮಾಡ್ತಾರೆ. ತಯಾರಿಸಿ ಅದನ್ನು ಒಂದು ಕೃಷ್ಣಾ ನದಿಯಲ್ಲಿ ವಿಸರ್ಜನೆ ಮಾಡ್ತಾರೆ. ನಂತರ
ಆ ಒಂದು ಏನಿರುತ್ತೆ ಇವರು ಅದನ್ನು ಬರ್ಕೊಂಡ್ರಲ್ಲ, ಅದರಿಂದ ಇವರು ಬರ್ಕೊಂಡು ಇನ್ನೊಂದು ಒಂದು ಪ್ರತಿಯನ್ನು ಇವರು ಮಾಡಿದ್ರಲ್ಲ, ಅದನ್ನು ಪೀಠಿಕಾಪುರದಲ್ಲಿ ಅಲ್ಲಿ ಒಂದೇನು ದತ್ತನ ಒಂದು ಮಂದಿರ ಇದೆ, ಅಲ್ಲಿ ಅವರು ಕುಳಿತುಕೊಂಡು ಅದನ್ನು ಪಾರಾಯಣ ಮಾಡಿಬಿಟ್ಟು ಅಲ್ಲಿ ಹೇಗೆ ಹೇಳಿದೆ, ಆ ಚರಿತ್ರೆಯಲ್ಲಿ ಹೇಗೆ ಹೇಳಿದೆ ಆ ರೀತಿ ಪಾರಾಯಣ ಮಾಡಿಬಿಟ್ಟು ಅದನ್ನು ಆ ಒಂದು ಇದಕ್ಕೆ ಪೀಠಿಕಾಪುರದ ಒಂದು ಸಂಸ್ಥಾನಕ್ಕೆ ಅದನ್ನು ಅವರು ನೀಡ್ತಾರೆ. ಅಂದರೆ ಇನ್ನೂ ಒಂದು ಆಶ್ಚರ್ಯ ಏನಂದರೆ, ಇಲ್ಲಿ ಅದು ಸಿಕ್ಕ ಮೇಲೆ ಅದು ಪ್ರಕಟಣೆ ಮಾಡುವವರು ಏನು ಮಾಡಬೇಕು ಅಂತ ಕೂಡ ಶ್ರೀಪಾದ ವಲ್ಲಭರು ಮುಂಚೆನೇ ಚರಿತ್ರೆಯಲ್ಲಿ ಬರೆದ್ಬಿಟ್ಟಿರ್ತಾರೆ, ಹೇಳ್ತಾರೆ. ಅದನ್ನು ಶಂಕರ ಭಟ್ರು ಬರೆದಿರ್ತಾರೆ. ಅಂದರೆ ಇದು ಸಿಕ್ಕ ಮೇಲೆ ಆ ತೆಲುಗಿನ ಮೂಲ ಪ್ರತಿಯನ್ನು ಅದನ್ನು ಕಾಪಿ ತೆಕ್ಕೊಂಡು ಅದನ್ನು ಕೃಷ್ಣೆಯಲ್ಲಿ ವಿಸರ್ಜನೆ ಮಾಡಬೇಕು, ನಂತರ ಅದು ಹೊಸದನ್ನು ಪೀಠಿಕಾಪುರದಲ್ಲಿ ಪಾರಾಯಣ ಮಾಡಿ ಅದನ್ನು ಒಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಅದು ಕೂಡ ಬರೆದ್ಬಿಟ್ಟಿರುತ್ತೆ. ಅಂದರೆ ಆ ಪರಮಾತ್ಮ ಸಂಕಲ್ಪ ಯಾವಾಗ ಮಾಡ್ತಾನೆ, ಎಷ್ಟು ಹಾಗೆ ಮಾಡಿಬಿಡ್ತಾನೆ, ಹಿಂಗೆ ಆಗತ್ತೆ, ಹಿಂಗೆ ಆಗಬೇಕು ಅಂತ. ಇದು ಆಶ್ಚರ್ಯ. ನಾವು ಎಷ್ಟೋ ನಮ್ಮ ಸ್ವಂತದ ಜೀವನದಲ್ಲೇ ಇರ್ಬೋದು ಅಥವಾ ಯಾವುದೋ ಒಂದು ನಮ್ಮ ವಿಚಾರದಲ್ಲಿ ನಾವು ಅಂದ್ಕೊತೀವಿ, ಅಂದರೆ ಎಲ್ಲ ಈಗ ನಾವು ಮಾಡ್ತಾ ಇದ್ದೀವ, ನಾವೇನೋ ಒಂದು ಮಾಡ್ತಾ ಇದ್ದೀವ, ಅದು ಪೂರ್ವ ನಿರ್ಧಾರಿತ ಅನ್ನೋದು ಹೇಗಿರುತ್ತೆ ಅನ್ನೋದಕ್ಕೆ ಇದು ಭಾಳ ಅಚ್ಚರಿ ಆಗುತ್ತೆ ನಿಜವಾಗ್ಲೂ. ನನಗಂತೂ ಈ ಪೀಠಿಕೆನೇ ರೋಮಾಂಚನ ಆಗೋಗ್ಬಿಡ್ತು. ಅಂಥ ಒಂದು ಅದನ್ನೆಲ್ಲ ಮುಂಚೆನೇ ತಿಳಿಸ್ಬಿಟ್ಟಿದ್ದು. ಅವ್ರು ಹೇಗೆ ತಿಳಿಸಿರ್ತಾರೋ ಆ ಪಾರಾಯಣದ ವಿಧಿ ಕೂಡ ಹೇಗೆ ತಿಳಿಸಿರ್ತಾರೋ ಅದೇ ರೀತಿ ಅವ್ರು ಪಾರಾಯಣ ಮಾಡಿ ಅದನ್ನು ಅರ್ಪಣೆ ಮಾಡ್ತಾರೆ. ಹೀಗೆ ಆ ನಂತರ ತೆಲುಗಿನ ಒಂದು ಏನು ಅವರು ಪ್ರತಿ ಮಾಡಿರ್ತಾರೆ ಅದು ಪ್ರಕಟಣೆಗೊಂಡು ಜನರಿಗೆ ಲಭ್ಯವಾಗುತ್ತೆ, ಎಲ್ಲರಿಗೂ ಲಭ್ಯವಾಗುತ್ತೆ. ಅಷ್ಟು ವರ್ಷಗಳು ಅದು ಲಭ್ಯವೇ ಇರಲಿಲ್ಲ, ನಂತರ ಆವಾಗ ಲಭ್ಯವಾಗುತ್ತೆ, ತೆಲುಗಿನ ಒಂದು ಭಾಷೆಯಲ್ಲಿ ಲಭ್ಯವಾಗುತ್ತೆ. ಆದರೆ ಇಲ್ಲಿ ಒಂದೇನೆಂದರೆ, ಅದಕ್ಕೆ ಮುಂಚೆ ಈ ಗಾಣಗಾಪುರದ ನಮಗೇನು ನರಸಿಂಹ ಸರಸ್ವತಿಗಳ ಒಂದು ಚರಿತ್ರೆ, ಗುರುಚರಿತ್ರೆ ಅಂತ ಅಂತೀವಲ್ಲ, ಅದು ತುಂಬ ಎಲ್ಲರೂ ಪಾರಾಯಣ ಮಾಡೋದು ಅದೆಲ್ಲ ಎಲ್ಲರಿಗೂ ಗೊತ್ತಿದೆ ತಮಗೆಲ್ಲರಿಗೂ. ಆ ಗುರುಚರಿತ್ರೆಯಲ್ಲಿ ಕೂಡ ಶ್ರೀಪಾದ ವಲ್ಲಭರ ಒಂದು ಕುರಿತಾದ ಒಂದು ಕೆಲವು ವಿಚಾರಗಳು ಬರುತ್ತಂತೆ. ಅಂದರೆ 53 ಅಧ್ಯಾಯಗಳಿದೆ ಗುರುಚರಿತ್ರೆಯಲ್ಲಿ. ಅದರಲ್ಲಿ ಕೇವಲ ಒಂದು 5-6 ಅಧ್ಯಾಯಗಳಲ್ಲಿ ಶ್ರೀಪಾದ ವಲ್ಲಭರ ವಿಚಾರ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇದರಲ್ಲಿ ಶ್ರೀಪಾದ ವಲ್ಲಭರ ಚರಿತ್ರೆಯಲ್ಲಿ ಕೂಡ 53 ಅಧ್ಯಾಯಗಳಿದೆ. ಅದು ಇದರಲ್ಲಿ ಸಾಕಷ್ಟು ವಿಚಾರ ಬರುತ್ತೆ. ಅಂದರೆ ಏನು ಒಂದು ಗುರುಚರಿತ್ರೆಯಲ್ಲಿ ಏನು ಬರುತ್ತೆ, ನರಸಿಂಹ ಸರಸ್ವತಿಗಳ ಒಂದು ಚರಿತ್ರೆಯಲ್ಲಿ ಏನು ಬರುತ್ತೆ, ಅದಕ್ಕಿಂತ ಇಲ್ಲಿ ಸಾಕಷ್ಟು ಹೆಚ್ಚಿಗೆ ವಿಚಾರಗಳು ಇದರಲ್ಲಿ ನಮಗೆ ತಿಳಿದು ಬರುತ್ತೆ ಅವರ ಅವತಾರದ ಬಗ್ಗೆ. ಈಗ ನಾನು ಹೇಳಿದಂಗೆ ಅದು 2001 ನಂತರ ಏನು ತೆಲುಗಿನಲ್ಲಿ ಎಲ್ಲರಿಗೂ ಒಂದು ಸಿಗ್ತಾ ಹೋಯಿತು. ಮತ್ತು ಈಗ ನಮಗೆ ಕನ್ನಡದಲ್ಲಿ ಹೇಗೆ ಸಿಕ್ತು ಅನ್ನೋದು ಒಂದು ಪ್ರಶ್ನೆ. ನಮಗೆ ಎಲ್ಲರಿಗೂ ಗೊತ್ತಿದೆ, ಬಹುಶಃ ತಾವೆಲ್ಲ ದರ್ಶನನೂ ಮಾಡಿರ್ತೀರ, ದೊಡ್ಡೇರಿಯ ಮಲ್ಲಣ್ಣ ಗುರುಗಳನ್ನು ತಾವು ದರ್ಶನ ಮಾಡಿರ್ಬೋದು, ನೋಡ್ಕೊಂಡು ಬಂದಿರ್ಬೋದು. ಅವರು ಬಹಳಷ್ಟು ಬಾರಿ ತಮ್ಮ ಭಕ್ತರ ಒಂದು ಸಮೂಹವನ್ನು ಕರೆದುಕೊಂಡು ಹೋಗಿ ಈ ದತ್ತಕ್ಷೇತ್ರಗಳನ್ನು ಅವರೆಲ್ಲ ಕಡೆ ಹೋಗಿ ಭಕ್ತರಿಗೆ ದರ್ಶನ ಮಾಡಿಸಿ ಬರ್ತಾ ಇರ್ತಾರೆ. ಅವರು ಬಹಳ ಈ ಒಂದು ಪುಸ್ತಕದಲ್ಲಿ ಅಂದರೆ ಪುಸ್ತಕ 2007ರಲ್ಲಿ ಪ್ರಕಟಣೆ ಆಗಿರೋದು ಈ ಕನ್ನಡದ್ದು. ಅದರಲ್ಲಿ ಬರೀತಾರೆ ಆಗಲೇ 30-40 ಬಾರಿ ಅಂತಲೂ ಬರೀತಾರೆ. ಅಂದರೆ ಅದು ಆದಮೇಲೆ ನಂತರ ಇನ್ನು 2026ರಲ್ಲಿ ಇನ್ನು ಎಷ್ಟು ಬಾರಿ ಭಕ್ತರನ್ನು ಕರ್ಕೊಂಡೋಗಿ ದರ್ಶನ ಮಾಡಿಸಿ ಇದ್ದಾರೋ ಅದು ಗೊತ್ತಿಲ್ಲ. ಭಾಳಷ್ಟು ಬಾರಿ ಭಕ್ತರಿಗೆಲ್ಲ ಅಲ್ಲಿ ನಾನಾ ಬಗೆಯ ಸೇವೆಗಳನ್ನು ಮಾಡಿಸ್ತಾರೆ. ಅಲ್ಲಿ ಪಲ್ಲಕ್ಕಿ ಉತ್ಸವಗಳನ್ನು ಮಾಡಿಸ್ತಾರೆ, ಅಲಂಕಾರಗಳನ್ನು ಮಾಡಿಸ್ತಾರೆ, ದೀಪಾಲಂಕಾರ ಮಾಡಿಸ್ತಾರೆ ಭಕ್ತರ ಕೈಲಿ. ಸಾಕಷ್ಟು ಔದುಂಬರ ಕ್ಷೇತ್ರ ಮತ್ತು ಏನು ಕುರುವಪುರ, ಪೀಠಿಕಾಪುರ ಎಲ್ಲ ಕಡೆಗೂ ಕರ್ಕೊಂಡು ಹೋಗ್ಬಿಟ್ಟು ಅವರ ಭಕ್ತರನ್ನು ಅಲ್ಲಿ ಭಕ್ತರ ಕೈಲಿ ಸೇವೆಗಳನ್ನು ಮಾಡಿಸ್ತಾರೆ. ಹೀಗೆ ಅವರು ಬಹಳಷ್ಟು ಬಾರಿ ಮಾಡಿಸ್ತಾ ಇರ್ತಾರೆ. ಆ ನಂತರ ಅವರಿಗೆ ಏನು ತೆಲುಗಿನಲ್ಲಿ ಬಂತು ಶ್ರೀಪಾದ ವಲ್ಲಭರ ಚರಿತ್ರೆ, ಅದು ಕನ್ನಡದ ಭಕ್ತರಿಗೆ ಲಭ್ಯವಾಗಲಿ, ಕನ್ನಡದಲ್ಲಿ ಬರಲಿ ಅಂತ ಗುರುಗಳು, ದೊಡ್ಡೇರಿ ಮಲ್ಲಣ್ಣ ಗುರುಗಳು ಅದನ್ನು ಆಶಯದಿಂದ ಅವರ ಭಕ್ತರ ಕೈಲಿ ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿಸೋದಕ್ಕೆ ಆರಂಭ ಮಾಡ್ತಾರೆ. ಅದು ಸ್ವಲ್ಪ ವೃದ್ಧ ಭಕ್ತರು, 84 ವರ್ಷದ ಒಬ್ಬ ಹಿರಿಯರು ಅದನ್ನು ಜೊತೆಗೆ ಇನ್ನೊಬ್ಬರು ಅಹಲ್ಯಾದೇವಿ ಅಂತ ಹೇಳ್ಬಿಟ್ಟು ಆಕೆ ಅವರ ಭಕ್ತರು, ಅವರು ಸೇರಿ ಇದನ್ನು ಬಹಳ ಒಂದು ಒಂದು ಶ್ರದ್ಧೆ ವಹಿಸಿ ಅದರ ಮೇಲೆ ಬಹಳ ನಿಷ್ಠೆಯಿಂದ ಅದನ್ನು ತೆಲುಗಿನಿಂದ ಕನ್ನಡಕ್ಕೆ ತರ್ಜುಮೆ ಮಾಡ್ತಾರೆ.
ಈ ಒಂದು ನಂತರ ಅವರ ಇನ್ನುಳಿದ ಭಕ್ತರು ಅದನ್ನು ಏನೋ ಒಂದು ಬೇರೆ ಇನ್ನುಳಿದ ಎಡಿಟಿಂಗು ಅದೇನು ಕೆಲಸ ಇರುತ್ತೆ ಅದನ್ನೆಲ್ಲ ಇನ್ನು ಉಳಿದ ಭಕ್ತರು ಎಲ್ಲ ಬಹಳ ಶ್ರದ್ಧೆ ವಹಿಸಿ ಮಾಡಿ ಕಡೆಗೆ ಅದು ಕನ್ನಡದಲ್ಲಿ ಪ್ರಕಟಣೆ ಆಗುತ್ತೆ 2007ರಲ್ಲಿ. 2007ರಲ್ಲಿ ಪ್ರಕಟಣೆ ಆದಮೇಲೆ ಅದು ಎಷ್ಟು ಪ್ರತಿಗಳು ಮಾಡಿಸಿದ್ರು ಅವರು ಕೂಡ ಅದು ಅಷ್ಟು ಅದು ಮಾಡಿಸಿದ ತಕ್ಷಣ ಅದು ಭಕ್ತರಿಗೆ ಅದು ಹೋಗ್ತಾ ಇರುತ್ತೆ, ಅಂದರೆ ಖರ್ಚಾಗ್ತಾ ಇರುತ್ತೆ. ಅಷ್ಟು ಕನ್ನಡದ ಭಕ್ತರಿಗೆ ಲಭ್ಯ ಆಗಿ ನಾವೆಲ್ಲ ಇವತ್ತು ಶ್ರೀಪಾದ ವಲ್ಲಭರ ಚರಿತ್ರೆಯನ್ನು ನಮಗೆ ಕನ್ನಡದಲ್ಲಿ ಓದೋದಕ್ಕೆ ಸಿಕ್ಕಿದೆ ಅಂದರೆ ಅದು ದೊಡ್ಡೇರಿ ಮಲ್ಲಣ್ಣ ಗುರುಗಳ ಒಂದು ಕೃಪೆ ಅಂತಲೇ ಹೇಳಬೇಕು. ಅವ್ರು ಮಾಡದೆ ಹೋದರೆ ನಮ್ಮ ಕೈಲಿ ಸಿಗ್ತಿರ್ಲಿಲ್ಲ. ತೆಲುಗು ನಮ್ಗೆ ಓದೋಕ್ಕೆ ಬರ್ತಿರ್ಲಿಲ್ಲ, ಅರ್ಥ ಆಗೋದು ಭಾಳ ಕಮ್ಮಿ, ಎಲ್ಲೋ ಸ್ವಲ್ಪ ಜನಕ್ಕೆ ಅರ್ಥ ಆಗ್ತಿತ್ತೇನೋ. ಆದರೆ ನಮಗೆಲ್ಲ ಲಭ್ಯವಾಗಿರೋದು ಅವರ ಕೃಪೆ. ಅವರು ಏನಂದರೆ ಅವರು ದೊಡ್ಡಳ್ಳಿ ಮಲ್ಲಣ್ಣ ಗುರುಗಳು ಮೊದಲನೇ ಬಾರಿನೇ ಅವರು ಕುರುವಪುರಕ್ಕೆ ಹೋದಾಗ ಅವರಿಗೆ ಒಂದು ಅನುಭವ ಆಗಿರುತ್ತಲ್ಲಿ. ಅಲ್ಲಿ 3 ಚಿಕ್ಕ ಮಕ್ಕಳು ಅವ್ರ ಹತ್ರ ಓಡಿ ಬಂದು ನಂತರ ಆ 3 ಮಕ್ಕಳು ಒಂದಾಗ್ಬಿಟ್ಟು ಒಂದು 3 ಮುಖದ ದತ್ತಾತ್ರೇಯನಾಗಿ ಅವರಿಗೆ ಒಂದು ದರ್ಶನ ಆಗಿರುತ್ತೆ ಅಂತ ಹೇಳಿಬಿಟ್ಟು ಈ ಪುಸ್ತಕದಲ್ಲೇ ಬರೀತಾರೆ. ಮಲ್ಲಣ್ಣ ಗುರುಗಳ ಬಗ್ಗೆ ಒಂದು ನಿಮಗೆ ಗೊತ್ತಿರ್ಬೋದು. ಅದು ತುಂಬ ಒಂದು ಕೆಲವೊಂದೊಂದು ವಿಚಾರಗಳು ಅವರ ಗುರುಗಳು ಯಾರೋ, ಅವರು ಹೇಗೆ ಸಾಧನೆ ಮಾಡಿದ್ರಂಥ ವಿಚಾರ ಎಲ್ಲ ಇದರ ಒಂದು ಪೀಠಿಕೆಯಲ್ಲಿ ಬರುತ್ತೆ. ಆದರೆ ನಾನು ಅದರ ಒಂದು ವಿಸ್ತಾರವಾಗಿ ಅದಕ್ಕೆ ಹೋಗ್ತಿಲ್ಲ. ಮುಂದಕ್ಕೆ ನಾನು ಶ್ರೀಪಾದವಲ್ಲಭರ ಚರಿತ್ರೆಯನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಆದರೆ ಮಲ್ಲಣ್ಣ ಗುರುಗಳು ಒಂದು ಆಶೀರ್ವಚನವನ್ನು ಬರೆದಿದ್ದಾರೆ, ಅದ್ರ ಬಗ್ಗೆ ಒಂಚೂರು ಮಾತಾಡಲೇಬೇಕು, ಇಲ್ಲಾಂದರೆ ಅದು ಸಮಂಜಸ ಅಂತ ಅನಿಸೋದಿಲ್ಲ ನನಗೆ. ದೊಡ್ಡೇರಿ ಮಲ್ಲಣ್ಣ ಗುರುಗಳು ಏನು ಹೇಳಿದ್ದಾರೆ ಅಂತಂದರೆ, ಈ ಚರಿತ್ರೆಯಲ್ಲಿ ಒಂದು ಏನಂದರೆ ಪ್ರತಿಯೊಂದು ಅಧ್ಯಾಯಕ್ಕೂ ಒಂದೊಂದು ಫಲ ಅಂತ ಬರೆದಿದ್ದಾರೆ. ಅಂದರೆ ನಾವು ಇಡೀ ಚರಿತ್ರೆಯನ್ನು ಪಾರಾಯಣ ಮಾಡ್ಬೋದು, ಆದರೆ ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ಫಲ. ನಾವು ಬೇಕಾದರೆ ಯಾವುದಾದ್ರೂ ನಮಗೆ ಒಂದು ಯಾವುದೋ ನಮಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ಕಷ್ಟ ಪರಿಹಾರ ಆಗಬೇಕು ಅಂದರೆ ಅದು ಆ ಒಂದು ಅಧ್ಯಾಯವನ್ನು 40 ದಿನ ಪಾರಾಯಣ ಅದನ್ನ ಹೇಗೆ ಮಾಡಬೇಕು, ಅದು ಕ್ರಮ ಏನೋ ಅದೆಲ್ಲ ಕೂಡ ಬರೆದಿದ್ದಾರೆ. ಆದರೆ ಮಲ್ಲಣ್ಣ ಗುರುಗಳು ಹೇಳ್ತಾರೆ, ನೋಡಿ ಈಗ ನೀವೆಲ್ಲ ಇದನ್ನು ಈ ಪುಸ್ತಕ ನಿಮ್ಮ ಕೈಲಿ ಸಿಕ್ಕಿದೆ ಅಂದರೆ ನೀವು ಈಗಾಗಲೇ ಗುರುಭಕ್ತರು ಆಗಿರ್ತೀರಾ, ಇಲ್ಲ ಅಂದರೆ ನಿಮಗೆ ಈ ಪುಸ್ತಕ ನಿಮ್ಮ ಕೈಲಿ ಸಿಕ್ಕಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಗುರುಭಕ್ತರ ಆದಮೇಲೆ ನಿಮ್ಮ ಆಗೋ ಹೋಗುಗಳು ಗುರುವಿಗೆ ಸೇರಿದ್ದು, ಅವನು ನೋಡ್ಕೋತಾನೆ. ನಿಮಗೆ ಯಾಕೆ ಬೇಕು ಈ ಫಲಗಳ ಒಂದು ಜಂಜಾಟ? ಗುರುಭಕ್ತರಾದ್ಮೇಲೆ ನಮಗೇನು ಬೇಕು? ನಮಗೆ ಆ ಒಂದು ಮುಕ್ತಿ ಮಾರ್ಗ ಬೇಕು. ಅವನು ಕೊಟ್ಟ ಒಂದು ಉಪದೇಶಗಳ ಮೂಲಕ ನಾವು ಸಾಧನೆಯ ಹಾದಿಯಲ್ಲಿ ಮುಂದುವರಿಬೇಕು. ಹಾಗಾಗಿ ಈ ಜಂಜಾಟಗಳು, ಫಲದ ಜಂಜಾಟಗಳ ಅವಶ್ಯಕತೆ ನಿಮಗಿಲ್ಲ ಅಂತ ಅವರು ಆಶೀರ್ವಚನದಲ್ಲಿ ಬರೆದಿದ್ದಾರೆ. ನಿಮಗೇನು ಅಂದರೆ ಅವನಲ್ಲಿ ಇನ್ನೂ ಭಕ್ತಿ ಶ್ರದ್ಧೆಗಳು ಹೆಚ್ಚಾಗೋಕ್ಕೋಸ್ಕರ, ನಿಮ್ಮ ಒಂದು ಸಾಧನೆಯ ಹಾದಿಯಲ್ಲಿ ನೀವು ಮುಂದುವರಿಯೋಕ್ಕೋಸ್ಕರ ಇದನ್ನು ಪಾರಾಯಣ ಮಾಡಿ ಅಂತ ಹೇಳಿಬಿಟ್ಟು ಬರೀತಾರೆ. ಏನೇ ನೀವು ಫಲದ ಅಪೇಕ್ಷೆ ಇಟ್ಕೊಳ್ಳೋದು ತಪ್ಪು ಅಂತಲ್ಲ, ಆದರೆ ಏನೇ ಫಲದ ಅಪೇಕ್ಷೆ ನೀವು ಇಟ್ಕೊಂಡ್ರೂ ಅದನ್ನು ಶ್ರೀಪಾದವಲ್ಲಭರು ಈಡೇರಿಸಲ್ಲ ಅಂತಲ್ಲ. ಅದು ಯಾವುದೇ ಒಂದು ಗ್ರಂಥವನ್ನು ಪಾರಾಯಣ ಮಾಡಿದಾಗೂ ಅದಕ್ಕೊಂದು ಫಲ ಅಂತ ಹೇಳಿರುತ್ತೆ. ಯಾವುದೇ ಒಂದು ಸ್ತೋತ್ರ ಪಾರಾಯಣ ಮಾಡಿದ್ರು ಅದನ್ನು ಕೊನೆಗೆ ಒಂದು ಫಲ ಅಂತ ಹೇಳಿರುತ್ತೆ. ಆದರೆ ಗುರುಗಳ ಒಂದು ವಿಚಾರದಲ್ಲಿ ಪರಮಾತ್ಮ ಫಲ ಕೊಟ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಡ್ತಾನೆ ಅಂತಲೇ ಏನೋ ಹೇಳ್ಬೋದು. ಆದರೆ ಆ ಗುರುಗಳು ಅಲ್ಲಿಗೆ ನಿಲ್ಲಿಸೋದಿಲ್ಲ, ಆ ಫಲವನ್ನು ಕೊಡ್ತಾರೆ ಅವರು ಕೂಡ. ಆದರೆ ಅಲ್ಲಿಂದ ಮುಂದಕ್ಕೆ ನಮ್ಮನ್ನು ಸಾಧನೆಗೆ ಹಚ್ಚೋಕ್ಕೇ, ಅವನ ಕಡೆ ಸೆಳ್ಕೊಳ್ಳೋಕ್ಕೇ ಇದನ್ನು ಆ ಫಲಗಳ ಒಂದು ಏನು ಇಟ್ಟುಬಿಟ್ಟು ನಮ್ಮನ್ನು ಸೆಳ್ಕೋತಾನೆ ಅಂತ ಹೇಳ್ಬಿಟ್ಟು ಮಲ್ಲಣ್ಣ ಗುರುಗಳು ಹೇಳಿದ್ದಾರೆ. ಅಂದರೆ ಅವನ್ನ ನಮ್ಮ ಉದ್ಧಾರ ಆಗೋವ್ರಿಗೂ ಅವ್ನು ಕೈ ಬಿಡೋದಿಲ್ಲ, ಬರೀ ಫಲ ಕೊಟ್ಟು ಅಂತ ಆ ಒಂದು ದೃಷ್ಟಿಯಿಂದ ಮಲ್ಲಣ್ಣ ಗುರುಗಳು ಇದನ್ನು ಸಂಪೂರ್ಣ ಭಕ್ತಿಗಾಗಿ, ಅವನಲ್ಲಿ ಪ್ರೀತಿ ವೃದ್ಧಿಗಾಗಿ ನೀವು ಪಾರಾಯಣ ಮಾಡಿ ಅಂತ ಈ ಒಂದು ಏನು ಜಂಜಾಟ ಇದೆ ನಮ್ಮದು, ಈ ಜನನ ಮರಣದ ಒಂದು ಜಂಜಾಟ, ಈ ಒಂದು ಚಕ್ರದಲ್ಲಿ ಸಿಕ್ಕಾಕೊಂಡಿರೋದೇನಿದೆ ಅದು ಈ ಜನ್ಮದಲ್ಲೇ ಮುಕ್ತಾಯ ಆಗೋಗ್ಬಿಡಲಿ ಅಂತ ಹೇಳ್ಬಿಟ್ಟು ಅವರು ಆಶೀರ್ವಾದ ಮಾಡಿ ಈ ಚರಿತ್ರೆಯನ್ನು ನಮಗೆ ಕೊಟ್ಟಿದ್ದಾರೆ ಕನ್ನಡದಲ್ಲಿ. ಅವರಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ನಂತರ ಈ ಚರಿತ್ರೆಗೆ ಮುಂದೆ ಹೋಗೋಣ. ಈ ಒಂದು ಚರಿತ್ರೆಯ ರಚನೆಕಾರರು ನಾನು ಹೇಳಿದಾಗೆ ಅವರು ಕರ್ನಾಟಕದವರು ಅಂತ ಇದರಲ್ಲೇ ಬರೆದಿದೆ. ಕರ್ನಾಟಕದಲ್ಲಿ ಇರುವಂಥ ಕರ್ನಾಟಕ ದೇಶದವನು ನಾನು ಅಂತ ಅವ್ರು ಹೇಳ್ತಾರೆ ಶಂಕರ ಭಟ್ರು. ಈ ಕರ್ನಾಟಕಕ್ಕೂ ಮತ್ತು ಈ ಶ್ರೀಪಾದ ವಲ್ಲಭರ ಒಂದು ಏನು ಪೀಠಿಕಾಪುರಕ್ಕೂ ಅದೇನೋ ಒಂದು ರೀತಿ ನಂಟ ಅಂತ ಒಂದು ಅನಿಸುತ್ತೆ. ಏಕೆಂದರೆ ಅದೊಂದು ವಿಚಾರ, ಅದೊಂದು ಹಂಚ್ಕೊಳ್ಳೇಬೇಕು. ಈ ಚರಿತ್ರೆ ಬರೆದಿರೋರು ಕರ್ನಾಟಕದವರು.
ಮತ್ತು ಇನ್ನೊಂದು ಏನಂದರೆ, ಒಬ್ಬರು ಸಜ್ಜನಗಡ ರಾಮಸ್ವಾಮಿಗಳು ಅಂತ ಒಬ್ಬರು ವಿಚಾರ ಈ ಪೀಠಿಕೆಯಲ್ಲಿ ಬರುತ್ತೆ. ಅಂದರೆ ರಾಮಸ್ವಾಮಿಗಳು ಶಿವಮೊಗ್ಗದಲ್ಲಿ ಹುಟ್ಟಿರುವಂಥವರು. ಅವರು ಒಂದು ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಒಂದು ಆಧ್ಯಾತ್ಮದ ಕಡೆ ಒಲವಿರುತ್ತೆ. ಅವರು ಸಾಕಷ್ಟು ಒಂದು ಪಾರಾಯಣ ಮಾಡೋದು, ಅವ್ರದ್ದೇ ಆದ ರೀತಿಯಲ್ಲಿ ಒಂದು ರೀತಿ ಸಾಧನೆಯಲ್ಲಿ ಅವರು ಇರ್ತಾರೆ. ಅವ್ರು ಚಿಕ್ಕ ವಯಸ್ಸಿನಲ್ಲೇ ಸಜ್ಜನಗಡಕ್ಕೆ ಹೋಗಿ ಅಲ್ಲಿ ಶ್ರೀಧರ ಸ್ವಾಮಿಗಳನ್ನು ಕಾಣ್ತಾರೆ. ಶ್ರೀಧರ ಸ್ವಾಮಿಗಳ ಒಂದು ಶಿಷ್ಯರಾಗ್ತಾರೆ ಅವರು. ಆಗ ಶ್ರೀಧರ ಸ್ವಾಮಿಗಳು ಅವರಿಗೆ ದತ್ತೋಪಾಸನೆಯನ್ನು ಹೇಳಿಕೊಡ್ತಾರೆ. ಅದನ್ನು ಹೇಳಿಕೊಟ್ಟು ಅದನ್ನು ಮಾಡು ಅಂತ ಹೇಳಿಬಿಟ್ಟು ಅವರನ್ನು ಕಳಿಸ್ತಾರೆ. ಅವರು ಬೇರೆ ಬೇರೆ ಕಡೆ ದತ್ತಕ್ಷೇತ್ರಗಳಲ್ಲಿ ದತ್ತೋಪಾಸನೆಯನ್ನು ಅವರ ಗುರುಗಳು ಶ್ರೀಧರ ಸ್ವಾಮಿಗಳು ಹೇಳಿದ ಒಂದು ರೀತಿಯಲ್ಲಿ ಅವರು ಮಾಡ್ತಾ ಬರ್ತಾರೆ. ನಂತರ ಅವರು ಪೀಠಿಕಾಪುರಕ್ಕೆ ಹೋಗ್ತಾರೆ. ಪೀಠಿಕಾಪುರದಲ್ಲಿ ಅವರು ಆ ದತ್ತಾತ್ರೇಯನ ಸೇವೆಯನ್ನು 40 ವರ್ಷಗಳ ಕಾಲ ಅವರು ಅಲ್ಲಿದ್ದು ಮಾಡ್ತಾರೆ, ಸಜ್ಜನಗಡ ರಾಮಸ್ವಾಮಿಗಳು. ಅಲ್ಲಿ ಸೇವೆ ಮಾಡಿ ಆ ಪೀಠಿಕಾಪುರದ ಮಹಾಸಂಸ್ಥಾನ ಅಂತ ಏನು ಇವತ್ತಿದೆ, ಆ ಮಹಾಸಂಸ್ಥಾನ ಆಗತ್ತೆ ಪೀಠಿಕಾಪುರದಲ್ಲಿ ಅಂತ ಶ್ರೀಪಾದ ವಲ್ಲಭರು ಆಗ್ಲೇ ಹೇಳ್ಬಿಟ್ಟಿರ್ತಾರೆ. ಆ ಪೀಠಿಕಾಪುರದ ಮಹಾಸಂಸ್ಥಾನ ಸ್ಥಾಪನೆ ಮಾಡಿದವರು ಈ ಸಜ್ಜನಗಡ ರಾಮಸ್ವಾಮಿಗಳು. ನೋಡಿ ಎಷ್ಟು ಆಶ್ಚರ್ಯ ಅಂತಂದರೆ, ಈ ಕರ್ನಾಟಕದ ಇಂದ ಶಿವಮೊಗ್ಗದಲ್ಲಿ ಹುಟ್ಟಿದ ಕರ್ನಾಟಕದಿಂದ ಹೋಗಿ ಪೀಠಿಕಾಪುರ ಮಹಾಸಂಸ್ಥಾನವನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಏನು ದತ್ತ ಮಂದಿರ ಇದೆ ಅಲ್ಲಿ ಅವ್ರು 40 ವರ್ಷ ಸೇವೆಗೈತಾರೆ ಅಂತ. ಅಂದರೆ ಈ ಪುಸ್ತಕ ಪ್ರಕಟಣೆ ಆದಾಗ 40 ವರ್ಷ ಸೇವೆಗೈದು ಮಹಾಸಂಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಈ ಪುಸ್ತಕದಲ್ಲಿ ಬರೆದಿದೆ. ಚರಿತ್ರೆ ಬರೆದಿರೋರು ಕರ್ನಾಟಕದವರು, ಸಂಸ್ಥಾನ ಸ್ಥಾಪನೆ ಮಾಡಿರೋರು ಕರ್ನಾಟಕದವರು. ಅಲ್ಲದೆ ಮಲ್ಲಣ್ಣ ಗುರುಗಳು ಕರ್ನಾಟಕದಿಂದ ಹೋಗಿ ಅಲ್ಲಿ ಆ ಚರಿತ್ರೆ ತೆಲುಗಲ್ಲಿ ಬಂದಿದ್ದನ್ನ ಕನ್ನಡಕ್ಕೆ ತಂದುಕೊಟ್ಟವರು ಮಲ್ಲಣ್ಣ ಗುರುಗಳು ಕರ್ನಾಟಕದಿಂದ. ಅದೇನೋ ಶ್ರೀಪಾದ ವಲ್ಲಭರಿಗೂ ಈ ಕರ್ನಾಟಕಕ್ಕೂ, ಅದೇನು ಕರ್ನಾಟಕದ ಭಕ್ತರ ಮೇಲೆ ಅವರಿಗೆ ಅಷ್ಟು ಕೃಪೆ ನೋಡಿ. ಇನ್ನು ಬೇರೆ ಯಾವ ಭಾಷೆಗೆ ಭಾಷಾಂತರ ಆಗಿದೋ ಬಿಟ್ಟಿದ್ದೋ ನನಗೆ ತಿಳಿದು ಬಂದಿಲ್ಲ. ಆದರೆ ಬಹುಶಃ ಇದು ತೆಲುಗಿನಿಂದ ಕನ್ನಡಕ್ಕೆ ಮೊದಲು ಭಾಷಾಂತರ ಆಗಿದೆ ಅಂತ ನನ್ನ ಒಂದು ತಿಳುವಳಿಕೆಯಲ್ಲಿ. ಏಕೆಂದರೆ ಬೇರೆ ಭಾಷಾಂತರ ಆಗಿದ್ರೆ ಇಲ್ಲಿ ಬರೆದಿರ್ತಾ ಇತ್ತು, ಬರೆದಿಲ್ಲ ಅಂತ ನಾನು ಬೇರೆ ಅದಕ್ಕೆ ಈಗೇನಾದರೂ ಆಗಿರ್ಬೋದು ಏನೋ ಗೊತ್ತಿಲ್ಲ ನನಗೆ. ಆದರೆ ನೋಡಿ, ಕರ್ನಾಟಕದ ಭಕ್ತರ ಮೇಲೆ ಅವರಿಗೆ ಅದೇನೋ ಒಂದು ಪ್ರೇಮ ಅಂತ ಹೇಳ್ಬೋದು. ಎಲ್ಲರ ಮೇಲೂ ಪ್ರೇಮ, ಗುರುಗಳಿಗೇನು ಕರ್ನಾಟಕ, ತಮಿಳ್ನಾಡು, ತೆಲುಗು ಅಂತ ಹೇಳ್ಬಿಟ್ಟು ಭೇದ ಇರಲ್ಲ, ಆ ರೀತಿ ಅಲ್ಲ. ಆದರೂ ಕೂಡ ಅದೇನೋ ಒಂದು ನಂಟು, ಈ ಕಡೆಯಿಂದ ಹೋಗಿ ಅಲ್ಲಿ ಅವರು ಎಲ್ಲ ಒಂದು ಕರ್ನಾಟಕ ಭಕ್ತರಿಂದ ಮಾಡಿಸಿದ್ದಾರೆ ಅಂದರೆ ಏನೋ ಒಂದು ನಂಟು ಅಂತ ಹೇಳ್ಬಿಟ್ಟು ನಮಗೆ ಅನ್ಸುತ್ತೆ, ಸಾಮಾನ್ಯ ಲೌಕಿಕರಿಗೆ ಆ ರೀತಿ ಅನಿಸುತ್ತೆ. ಹಾಗೆ ಇದು ಏನಂದರೆ, ನಮ್ಮ ಈ ಶ್ರೀಪಾದ ವಲ್ಲಭರ ಚರಿತ್ರೆ ಅನ್ನೋದು ಈಗ ಬೇರೆ ಚರಿತ್ರೆಯಲ್ಲಿ ಒಂದೇನು ನೋಡ್ತೀವಿ, ಬಾಲ್ಯ, ಯೌವನ, ಆ ಥರ ಒಂದು ಕ್ರಮವಾಗಿ ಹೀಗೆ ನೋಡ್ತೀವಲ್ಲ. ಈ ಚರಿತ್ರೆಯಲ್ಲಿ ಕೂಡ ಅದೆಲ್ಲ ವಿಚಾರಗಳು ಬಂದಿದೆ. ಆದರೆ ಆ ರೀತಿ ಹೆಸರಿಸಿಲ್ಲ. ಬಾಲ್ಯ ಅಂತಾಗಲಿ, ಯೌವನ ಅಂತಾಗಲಿ, ಆ ಥರ ಒಂದು ಸಾಧನೆ ಆ ಥರ ಈಗ ನಮ್ಮ ಅಪ್ಪ ಅವರ ಚರಿತ್ರೆಯಲ್ಲಿ ಕೂಡ ನಾವು ನೋಡ್ತೀವಲ್ಲ, ಆ ರೀತಿ ಹೆಸರಿಸಿಲ್ಲ. ಈ ಚರಿತ್ರೆ ಒಂದು ರೀತಿ ಆ ಶಂಕರ ಭಟ್ರ ಜೊತೆಗೆ ನಮ್ಮ ಪಯಣ, ಶಂಕರ ಭಟ್ರ ಜೊತೆಗೆ ಸಾಕ್ತೀವಿ ನಾವು. ಕೊನೆಗೆ ಶಂಕರ ಭಟ್ರ ಜೊತೆಗೆ ನಾವು ಈ ಚರಿತ್ರೆಯನ್ನು ಮುಕ್ತಾಯ ಮಾಡ್ತೇವೆ. ಹಾಗೆ ಆ ಶಂಕರ ಭಟ್ಟರ ಒಂದು ಜೊತೆಗೆ ಅವ್ರು ಏನು ಪಯಣ ಮಾಡ್ತಾರೆ ಶಂಕರ ಭಟ್ರು, ಅದ್ರ ಜೊತೆಗೆ ನಮ್ಮ ಪಯಣ ಈ ಚರಿತ್ರೆ. ಭಾಳ ಅದ್ಭುತವಾಗಿದೆ. ಶಂಕರ ಭಟ್ಟರ ಜೊತೆಗೆ ಪಯಣ ಮಾಡೋ ಒಂದು ಅನುಭವ ಇದೆಯಲ್ಲ, ಇದನ್ನು ಮಾಡ್ತಾ 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 ಅವು ಎಲ್ಲೋ ಮುಳುಗಿ ಕಳೆದು ಹೋಗ್ಬಿಡ್ತೀವಿ ಅವರ ಜೊತೆಗೆ ಪಯಣದಲ್ಲಿ. ಅಷ್ಟು ಅದ್ಭುತವಾಗಿ ಇದೆ ಅವರ ಜೊತೆಗಿನ ಪಯಣ ಇದು. ಆ ಶಂಕರ ಭಟ್ರು ಹೇಳ್ತಾರೆ, ನಾನು ಕರ್ನಾಟಕದವನು, ಕರ್ನಾಟಕ ದೇಶದವನು, ನಾನು ಭಾರದ್ವಾಜ ಗೋತ್ರದ ಬ್ರಾಹ್ಮಣನು ಅಂತ ಹೇಳ್ತಾರೆ. ಆಮೇಲೆ ನಾನು ಪಂಡಿತನಲ್ಲ. ಅವರು ಅದು ಹೇಳಿನೇ ಶುರುವಲ್ಲೇ ಅವರು ಅದನ್ನು ಹೇಳ್ಕೊಂಡೇ ಶುರು ಮಾಡ್ತಾರೆ. ನಾನು ಪಂಡಿತನಲ್ಲ, ನಾನು ಸಾಧಕನಲ್ಲ, ನನಗೇನೂ ತಿಳಿದಿಲ್ಲ. ಈ ರೀತಿ ಅವರು ಶುರು ಮಾಡೋದೇ ಈ ರೀತಿ ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಹೇಳಿಬಿಟ್ಟು ಶುರು ಮಾಡ್ತಾರೆ. ಈ ಚರಿತ್ರೆಯಲ್ಲಿ ಏನೇ ಇದ್ರೂ ಕೂಡ ಅದು ಶ್ರೀಪಾದ ಶ್ರೀವಲ್ಲಭರ ಆಶೀರ್ವಾದದಿಂದ ಇರೋದು ಹೊರತು ನನ್ನದೇನೂ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಆರಂಭ ಮಾಡ್ತಾರೆ. ನಾನು ವಿದ್ವಾಂಸನಲ್ಲ ಅಂತ ಹೇಳಿಬಿಟ್ಟೆ ಅವರು ಆರಂಭ ಮಾಡ್ತಾರೆ. ಅಂದರೆ ಬೇರೆಯವರು ತಗೊಳ್ಳೋದು ಅವ್ರು ವಿದ್ವಾಂಸರಲ್ಲ ಅಂತಲೇ ತಗೋತಾರೆ. ಸಾಮಾನ್ಯರ ಕೈಲಿ ಶ್ರೀಪಾದ ಶ್ರೀವಲ್ಲಭರು ಚರಿತ್ರೆಯನ್ನು ಬರೆಸಿದ್ರು ಅಂತಲೇ ಬೇರೆಯವರು ಕೂಡ ಹೇಳ್ತಾರೆ. ಅಂದರೆ ಇಲ್ಲಿ ಅವರು ನಂತರ ಅವರು ಎಲ್ಲಿಂದ ಆರಂಭ ಆಗುತ್ತೆ ಅಂದರೆ, ಅದು ಈ ಶ್ರೀಪಾದ ವಲ್ಲಭರ ಚರಿತ್ರೆಯಲ್ಲಿ ಸಾಕಷ್ಟು ಕ್ಷೇತ್ರಗಳು ಬರ್ತಾ ಹೋಗುತ್ತೆ. ಕ್ಷೇತ್ರಗಳ ಒಂದು ವಿವರಗಳು, ಪರಿಚಯಗಳು ಬರ್ತಾ ಹೋಗುತ್ತೆ.
ಇದು ಉಡುಪಿಯಿಂದ ಆರಂಭ ಆಗುತ್ತೆ ನೋಡಿ, ನಮ್ಮ ಕರ್ನಾಟಕದ ಉಡುಪಿ ಕ್ಷೇತ್ರದಿಂದ ಆರಂಭ ಆಗುತ್ತೆ. ಅವರು ಶಂಕರ ಭಟ್ರು ಉಡುಪಿ ಕ್ಷೇತ್ರಕ್ಕೆ ಹೋಗಿರ್ತಾರೆ. ಆ ಉಡುಪಿ ಕ್ಷೇತ್ರದಲ್ಲಿ ಅವ್ರಿಗೇನಾಗುತ್ತೆ, ಆ ಕೃಷ್ಣನ ಒಂದು ದರ್ಶನ ಮಾಡಬೇಕಾದ್ರೆ ಆ ನವಿಲುಗರೆಯನ್ನು ತಲೆಯಲ್ಲಿ ಇಟ್ಟುಕೊಂಡಿರೋ ಮುದ್ದಾದ ಒಂದು ಬಾಲಕೃಷ್ಣನ ದರ್ಶನ ಆಗತ್ತೆ. ಅಂದರೆ ದರ್ಶನ ಆಗತ್ತೆ ಅಂದರೆ ಅವರಿಗೆ ಕೇವಲ ಒಂದು ಮೂರ್ತಿಯ ದರ್ಶನನೋ, ಮೂರ್ತಿ ನಾವು ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ಆ ಮೂರ್ತಿಯನ್ನು ನೋಡಿದ್ರೆ ನಮಗೆ ದರ್ಶನ ಆಯಿತು ಅಂತ ಹೇಳ್ತೀವಿ, ಆ ರೀತಿ ದರ್ಶನ ಅಲ್ಲ. ಅವರಿಗೆ ಆ ಮುದ್ದಾದ ಬಾಲಕೃಷ್ಣನ ಮಾತಾಡುವ ಒಂದು ಚೈತನ್ಯದಿಂದ ಕೂಡಿದ ಬಾಲಕೃಷ್ಣ ದರ್ಶನ ಆಗುತ್ತೆ. ಆ ಬಾಲಕೃಷ್ಣನು ಶಂಕರ ಭಟ್ರಿಗೆ ಹೇಳ್ತಾನೆ, ನೀನು ಏನದು ಕನ್ಯಾಕುಮಾರಿ ಅಲ್ಲಿ ಹೋಗಿ ಕನ್ನಿಕಾ ಪರಮೇಶ್ವರಿಯ ಒಂದು ಸೇವೆಯನ್ನು ಮಾಡು ಅಂತ ಹೇಳಿಬಿಟ್ಟು ಹೇಳ್ತಾನೆ. ಅವರು ಅಲ್ಲಿ ಕೃಷ್ಣನಿಗೆ ನಮಸ್ಕರಿಸಿ ನಂತರ ಕನ್ಯಾಕುಮಾರಿಗೆ ಬರ್ತಾರೆ. ಅಲ್ಲಿ ಆ ದೇವಿಯ ಒಂದು ಸೇವೆಯನ್ನು ಮಾಡ್ತಾರೆ. ಅಲ್ಲಿ ಏನು ಸಾಗರ ತ್ರಯದಲ್ಲಿ ಅವರು ಏನು ಮಾಡ್ತಾರೆ, ಸಂಗಮದಲ್ಲಿ ಅವರು ಸ್ನಾನ ಮಾಡಿ ಅಲ್ಲಿ ದೇವಿಯ ಸೇವೆಯನ್ನು ಮಾಡ್ತಾ ಇರ್ತಾರೆ. ಒಂದು ದಿನ ಮಂಗಳವಾರದ ದಿನ ಅಂತೆ ಅವತ್ತು. ಆ ದಿನ ಅವರು ಏನು ಮಾಡ್ತಾರೆ, ಒಂದಷ್ಟು ಕೆಂಪು ಹೂಗಳನ್ನು ಕೈಯಲ್ಲಿ ತೆಗೆದುಕೊಂಡು ದೇವಿಗೆ ಅರ್ಪಣೆ ಮಾಡೋಣ ಅಂತ ಹೋಗಿರ್ತಾರೆ. ಆಗ ಅಲ್ಲಿ ಒಂದು ಅರ್ಚಕರು ಏನಿರ್ತಾರೆ ಅವರು ಎಲ್ಲ ಬಹಳ ಚೆನ್ನಾಗಿ ಪೂಜೆ ಮಾಡಿ ಕನ್ನಿಕಾ ಪರಮೇಶ್ವರಿಗೆ ಕನ್ಯಾಕುಮಾರಿಗೆ ಅಲಂಕಾರ ಮಾಡಿರ್ತಾರೆ. ಅಲಂಕಾರ ಮಾಡಿ ಪೂಜೆ ಮಾಡಿರ್ತಾರೆ. ನಂತರ ಏನು ಮಾಡ್ತಾರೆ, ಈ ಶಂಕರ ಭಟ್ರು ಕೈಗಳಲ್ಲಿ ತಂದ ಕೆಂಪು ಹೂಗಳನ್ನು ಆಕೆಗೆ ಅರ್ಪಿಸ್ತಾರೆ. ಆ ಮಂತ್ರ ಹೇಳಿ ಆಕೆಗೆ ಆ ಪುಷ್ಪಗಳನ್ನು ಅರ್ಪಿಸ್ತಿರ್ತಾರೆ. ಈ ಕಡೆ ಶಂಕರ ಭಟ್ರಿಗೆ ಆ ತಾಯಿಯ ದಿವ್ಯ ದರ್ಶನ ಆಗ್ಬಿಡುತ್ತೆ. ಆ ತಾಯಿ ಹೇಳ್ತಾಳೆ, ಮಗು ಶಂಕರ, ನಾನು ಮೆಚ್ಚಿದ್ದೇನೆ ಕಣಪ್ಪ, ನಿನ್ನ ಸೇವೆಗೆ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಅಂತ ಆಕೆ ಹೇಳ್ತಾಳೆ. ನೀನು ಕುರುವಪುರಕ್ಕೆ ಹೋಗು, ಕುರುವಪುರಕ್ಕೆ ಹೋಗಿ ಶ್ರೀಪಾದ ಶ್ರೀವಲ್ಲಭರ ದರ್ಶನವನ್ನು ಮಾಡು, ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೋ ಅಂತ ಹೇಳಿ ಆಕೆ ಹೇಳ್ತಾಳೆ. ನೋಡಿ, ಇಲ್ಲಿ ಒಂದು ಆಶ್ಚರ್ಯ ಅಂದರೆ, ನಾನು ಸಾಧಕನಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಆದರೆ ಅವರಿಗೆ ಅಲ್ಲಿ ಎಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಸಾಕ್ಷಾತ್ ದರ್ಶನ ಆಗ್ತಾ ಇದೆ. ಅದು ಸುಮ್ಮನೆ ಅದು ಸುಲಭ ಸಾಧ್ಯ ಅಲ್ಲ, ಅದೆಲ್ಲ ಈ ರೀತಿ ಆಗೋದು. ಅದು ಅವರು ಹೇಳ್ಕೊಂಡಿರೋದು ಅವರ ಒಂದು ಒಳಗಿನ ಅಂತರಂಗದಲ್ಲಿ ಅವರಿಗೆ ಇರೋ ಒಂದು ಇದನ್ನು ತೋರಿಸುತ್ತೆ. ಅಂದರೆ ಏನು ಅವರ ಭಾವ ಹೇಗಿದೆ ಅಂದರೆ, ಅವರು ಶ್ರೀಪಾದ ಶ್ರೀವಲ್ಲಭರ ಭಗವಂತನ ಚರಣಗಳಲ್ಲಿ ತನ್ನನ್ನು ತಾನು ಸಮರ್ಪಿತ ಮಾಡಿಕೊಂಡಿರೋ ಒಂದು ಕಾರಣಕ್ಕಾಗಿ ಅಹಂಕಾರ ಶೂನ್ಯತೆಯನ್ನು ತೋರಿಸುತ್ತಾ ಹೊರತು ಸಾಧಕನಲ್ಲ ಅಂತ ಸಾಧನೆ ಅನ್ನೋದು ಒಳಗಡೆ ಆ ಮನಸ್ಸು ಶುದ್ಧಿ ಅನ್ನೋದು ಅಂತರಂಗ ಶುದ್ಧಿ ಇಲ್ದಲೇ ಈ ರೀತಿ ದರ್ಶನಗಳು ಕೂಡ ಆಗೋದು ಒಂದು ಮಟ್ಟದ ಇದಾರು ಇರಬೇಕು ಅಂತ ಹೇಳ್ತಾರೆ, ಆಗೋದಿಲ್ಲ. ಹಾಗೆ ಆ ತಾಯಿಯ ಒಂದು ಏನು ಮಾತಿರುತ್ತೆ ಅದರಂತೆ ಅವರು ಕುರುವಪುರಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಅಂದರೆ ಆಗಿನ ಕಾಲ ನೋಡಿ, ಅದು ನಾವು ಮಾತಾಡ್ತಾ ಇರೋದು 1320 ಕಾಲ, ಅದು 14ನೇ ಶತಮಾನದ ಹತ್ರ ಅಂತ ಹೇಳ್ಬೋದು ಆ ಕಾಲ. ಆವಾಗ ಬಹುಶಃ ಎಲ್ಲ ನಡ್ಕೊಂಡೇ ಹೋಗಬೇಕು, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂತಂದರೆ ಆಗೇನೋ ಈ ರೀತಿ ವೆಹಿಕಲ್ಸೋ ಏನೋ ಫೆಸಿಲಿಟಿ ಏನೂ ಇರಲಿಲ್ಲ, ನಡ್ಕೊಂಡೇ ಹೋಗಬೇಕು. ಇವರ ಒಂದು ಪಯಣ ಅಲ್ಲಿಂದ ಸಾಗುತ್ತೆ. ಕನ್ಯಾಕುಮಾರಿ ಎಲ್ಲಿದೆ ಅಲ್ಲಿಂದ ಅವರು ಕುರುವಪುರಕ್ಕೆ ಪಯಣ ಬೆಳೆಸ್ತಾರೆ. ನಡೆದು ಹೋಗ್ತಾರೆ. ಅವರು ಮೊದಲು ಬರುವುದು ಅಲ್ಲಿ ಮರುದಮಲೈ ಅನ್ನುವ ಒಂದು ಊರಿಗೆ ಅವರು ಮೊದಲು ಬರ್ತಾರೆ. ಮರುದಮಲೈ ಅನ್ನೋ ಕ್ಷೇತ್ರ, ಸುಬ್ರಹ್ಮಣ್ಯನ ಕ್ಷೇತ್ರ. ಅದು ಬಹಳ ಒಂದು ಸುಂದರವಾದ ಕ್ಷೇತ್ರ, ಬಹಳ ಒಂದು ಶಾಂತಿಯುತವಾದ ಕ್ಷೇತ್ರ, ಅಷ್ಟೇ ಒಂದು ದಿವ್ಯವಾದ ಕ್ಷೇತ್ರ ಕೂಡ ಹೌದು. ಅಲ್ಲಿ ಆ ವಾತಾವರಣಕ್ಕೆ ಹೋಗ್ಬಿಟ್ರೇ ಒಂದು ರೀತಿಯಾದ ಒಂದು ಶಾಂತಿ, ಏನೋ ಒಂದು ಆನಂದ ಸಿಗತ್ತೆ. ಇದನ್ನು ನಾನು ಯಾಕೆ ಇಷ್ಟು ನಿಖರವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಬರ್ದಿದೆ ಕೂಡ, ಆದರೆ ನಾನು ಸ್ವಂತವಾಗಿ ಸಾಕಷ್ಟು ಬಾರಿ ಮರುದಮಲೈ ನೋಡಿದ್ದೀನಿ. ಹಾಗಾಗಿ ನನಗದು ನೆನಪು ಬರ್ತಾ ಇದೆ ಇವಾಗ ಹೇಳಬೇಕಾದ್ರೆ. ಏನಕ್ಕೆ ಅಂದರೆ, ನಾವು ಕೊಯಂಬತ್ತೂರಲ್ಲಿ ಸ್ವಲ್ಪ ವರ್ಷಗಳು ಇದ್ವಿ. ಕೊಯಂಬತ್ತೂರಿಗೆ ಭಾರಿ ಹತ್ತಿರವಾಗಿದೆ ಮರುದಮಲೈ, ಆಗೋದ್ರಿಂದ ನಾವು ಹೋಗಿದ್ವಿ. ಒಂದು 3-4 ಬಾರಿ ಅಂತೂ ಹೋಗಿದ್ದೀವಿ. ಭಾಳ ಸುಂದರವಾಗಿದೆ ಅದು. ಆ ದೇವಸ್ಥಾನನೇ ಸ್ವಲ್ಪ ಎತ್ತರದಲ್ಲಿದೆ, ಒಂದು ಅಂದರೆ ಬೆಟ್ಟದ ಮೇಲೆ ಅಂತ ಹೇಳ್ಬೋದು. ಅಲ್ಲಿ ಮೆಟ್ಟಿಲುಗಳಿದೆ, ಸುತ್ತಲೂ ಹಚ್ಚ ಹಸಿರಿನ ಕಾಡು, ಸುತ್ತಲೂ ಬೆಟ್ಟಗಳು, ಹಚ್ಚ ಹಸಿರಿನ ಕಾಡು. ಆ ಸುಬ್ರಹ್ಮಣ್ಯ ಸ್ವಾಮಿ ಅಂತೂ
ಆ ಭಸ್ಮಾಲಂಕಾರ ಮಾಡ್ತಾರೆ. ಅದು ನೋಡಿದ್ರೆ ಕಣ್ಣು ಎಷ್ಟು ತುಂಬಿಕೊಂಡ್ರು, ಆ ಸುಬ್ರಹ್ಮಣ್ಯನ ಸ್ವಾಮಿ ಕಣ್ಕು ತುಂಬಿಕೊಂಡ್ರು ಸಾಲದಂಥ ಒಂದು ಸುಂದರ ಮೂರ್ತಿ ಎದ್ದು ಬರ್ತಾ ಇದೆ ಅನ್ನೋ ಹಾಗೆ ಇದೆ. ಕಂಗೊಳಿಸ್ತಾ ಇರ್ತಾರೆ ಬೆಳ್ಳಗೆ ಒಂದು ರೀತಿ ಆ ಭಸ್ಮಾಲಂಕಾರದಲ್ಲಿ, ಅಷ್ಟು ಸುಂದರವಾಗಿದೆ. ಆ ಕ್ಷೇತ್ರಕ್ಕೆ ಇವರು ಬರ್ತಾರೆ. ಇವರಿಗೆ ಆ ಕ್ಷೇತ್ರದಲ್ಲಿ ಅದೇನಂದರೆ ಮರುದ ಮಲೈ ಅಂದರೆ ಬೆಟ್ಟ, ಅದು ಬೆಟ್ಟ ಅದು ಹೇಗೆ ಅಲ್ಲಿ ಬಂತು ಅನ್ನೋದು ಅವರಿಗೆ ತಿಳಿಯುತ್ತೆ. ಅಲ್ಲಿ ಒಂದು ಹನುಮಂತ ಏನು ಒಂದು ಇದನ್ನು ತೊಗೊಂಡೋಗ್ತಾನೆ, ಸಂಜೀವನಿ ಪರ್ವತವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಹಿಮಾಲಯದಿಂದ ಆ ಲಂಕೆಗೆ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ನಮ್ಗೆ ಗೊತ್ತಿದೆ, ಲಕ್ಷ್ಮಣನ ಒಂದು ಮೂರ್ಛೆ ಹೋಗಿರ್ತಾನೆ, ಅವನಿಗೆ ಒಂದು ಸಂಜೀವನಿ ಪರ್ವತದಿಂದ ಒಂದು ಇದು ಬೇಕಾಗಿರುತ್ತೆ, ಒಂದು ಔಷಧಿ ಬೇಕಾಗಿರುತ್ತೆ, ಅದಕ್ಕಾಗಿ ತೊಗೊಂಡು ಹೋಗ್ತಿರ್ತಾನೆ. ಆ ಒಂದು ಸಂಜೀವನಿ ಪರ್ವತದ ಒಂದು ತುಂಡು, ಚಿಕ್ಕ ತುಂಡು ಅಲ್ಲಿ ಬೀಳತ್ತೆ, ಅದೇ ಮರುದ ಮಲೈ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅಲ್ಲಿ ಏನಿದೆ ಆ ಒಂದು ಜಾಗದಲ್ಲಿ ಆ ಒಂದು ಬೆಟ್ಟಗಳಿದೆ ಹಿಂದ್ಗಡೆ, ದೇವಸ್ಥಾನ ಹಿಂದ್ಗಡೆ. ಅಂದರೆ ನಾನು ಹೇಳ್ತಿರೋದು ಈಗ ಮೆಟ್ಟಿಲುಗಳಿದೆ ಎಲ್ಲ, ಒಂದು ರೀತಿ ನಮಗೆ ಸುಲಭವಾಗಿ ಹೋಗೋ ಥರ ಇದೆ ಈಗ. ಆದರೆ ಅವರು ಶಂಕರ ಭಟ್ರು ಹೋದ ಕಾಲಘಟ್ಟವನ್ನು ನೆನೆಸ್ಕೊಂಡ್ರೆ ಆಗ ಏನೂ ಇರಲಿಲ್ಲ, ಕಾಡು, ಸಂಪೂರ್ಣ ಕಾಡು. ಈಗಲೂ ಕೂಡ ಕಾಡಿದೆ, ಆದರೆ ಹಿಂಭಾಗ ದೇವಸ್ಥಾನದ ಸುತ್ತಲೂ ಹಿಂಭಾಗದಲ್ಲೆಲ್ಲ ಬರೀ ಬೆಟ್ಟಗಳು, ಕಾಡೇ ಇರೋದು. ಆಗಿನ ಹೆಂಗಿತ್ತೋ ಅದು ಅಂತ ಹೇಳ್ಬಿಟ್ಟು ನೆನೆಸ್ಕೊಂಡ್ರೆ ಒಂದು ರೀತಿ ಅಪ್ಪ ಹೇಗೆ ಹೋಗ್ತಿದ್ರು ಅಂತ ಅನಿಸ್ಬಿಡುತ್ತೆ. ಅಲ್ಲಿ ಏನಿದೆ, ಅಲ್ಲಿ ಆ ಪರ್ವತಗಳು ಹಿಂದ್ಗಡೆ, ದೇವಸ್ಥಾನದ ಹಿಂದ್ಗಡೆ ಎಲ್ಲ ಸುತ್ತಲೂ ಪರ್ವತ, ಅಲ್ಲೆಲ್ಲ ಸಾಕಷ್ಟು ಗುಹೆಗಳಿದೆ. ಆ ಗುಹೆಗಳಲ್ಲಿ ಒಂದು ಯೋಗಿಗಳಿರ್ತಾರೆ, ತಪಸ್ವಿಗಳು, ಸಿದ್ಧ ಪುರುಷರು ಅಲ್ಲಿ ತಪಸ್ಸು ಮಾಡ್ತಾರೆ ಅನ್ನೋದೊಂದು ಪ್ರತೀತಿ. ಅಲ್ಲಿ ಅದು ಅವರಿಗೆ ತಿಳಿಯುತ್ತೆ, ಶಂಕರ ಭಟ್ರಿಗೆ ತಿಳಿಯುತ್ತೆ. ಈ ಪುಸ್ತಕವನ್ನು ಓದೋದಕ್ಕೆ ಮುಂಚೆ ನಾವು ನೋಡ್ಕೊಂಡು ಬಂದಿದ್ವಿ. ಆಮೇಲೆ ಈ ಪುಸ್ತಕ ಓದಿದ್ಮೇಲೆ 2008-09 ಸುಮಾರಿಗೆ ಅಂತ ಅನ್ಸುತ್ತೆ, 7ಕ್ಕೆ ಪ್ರಕಟಣೆ ಆಯಿತು. ಅದಾದಮೇಲೆ ನಾವು ಮತ್ತೆ ಹೋದಾಗ ನಮಗೆ ಅಲ್ಲೆಲ್ಲರೂ ನಮಗೂ ಸಿದ್ಧರು ಕಾಣ್ತಾರ, ಸಿದ್ಧ ಪುರುಷರು ಯಾರಾದರೂ ತಪಸ್ವಿಗಳು ಕಾಣ್ತಾರೇನೋ ಅಂತ ಬಿಟ್ಟು ಆ ಕಡೆ ನೋಡೋ ಹಾಗಾಗ್ತಿತ್ತು ಇದು ಹೋದ್ಮೇಲೆ. ಹಾಗಾಯಿತು. ಅಲ್ಲಿ ಶಂಕರ ಭಟ್ರಿಗೆ ಗೊತ್ತಾಗತ್ತೆ. ಆದ್ದರಿಂದ ಅವರು ಏನು ಮಾಡ್ತಾರೆ, ಅಲ್ಲಿ ನೋಡೋಣ, ನನ್ನ ಅದೃಷ್ಟ ಇದ್ದರೆ ಯಾರಾದರೂ ತಪಸ್ವಿಗಳು, ಸಿದ್ಧ ಪುರುಷರು ಭೇಟಿ ಆಗ್ಬೋದೇನೋ ಅಂತ ಆ ಬೆಟ್ಟಗಳ ಕಡೆಗೆ ಹೋಗ್ತಾರೆ. ಸುತ್ತಮುತ್ತಲು ನೋಡ್ತಾರೆ, ಸಾಕಷ್ಟು ಗುಹೆಗಳಿರುತ್ತೆ. ಅಲ್ಲಿ ನೋಡ್ತಾ ನೋಡ್ತಾ ಒಂದು ಗುಹೆ ಕಾಣುತ್ತೆ, ಅದರ ಮುಂದೆ ಒಂದು ದೊಡ್ಡ ಗಾತ್ರದ ಒಂದು ಹುಲಿ ಕಾಣುತ್ತೆ. ಇವರಿಗೆ ಮೈಯೆಲ್ಲ ಥರ ನಡುಗಿ ಬೆವರು ಬಂದ್ಬಿಡುತ್ತೆ. ಅಪ್ಪ ಏನು ಅವ್ರಿಗೆ ತಕ್ಷಣ ಹುಲಿ ನೋಡಿ ಸಿಕ್ಕಾಬಟ್ಟೆ ಗಾಬರಿ ಆಗಿಬಿಡುತ್ತೆ. ಆಮೇಲೆ ಇವರಿಗೆ ಆ ಗಾಬರಿಗೆ ಇವ್ರು ಏನು ಮಾಡ್ತಾರೆ, ಶಂಕರ ಭಟ್ರು ಶ್ರೀಪಾದ, ಶ್ರೀವಲ್ಲಭ ಅಂತ ಹೇಳ್ಬಿಟ್ಟು ಜೋರಾಗಿ ಅವರು ಕೂಗ್ತಾರೆ. ಏನಾಗುತ್ತೆ, ನಿರ್ಜನ ಪ್ರದೇಶ, ಎಲ್ಲ ಕಡೆ ಗುಹೆಗಳು, ಇವರ ಒಂದು ಶ್ರೀಪಾದ ಶ್ರೀವಲ್ಲಭ ಅಂತ ಕೂಗಿದ್ದು ಎಲ್ಲ ಕಡೆನೂ ಪ್ರತಿಧ್ವನಿಸಿ ಇಡೀ ಬೆಟ್ಟವೇ ಶ್ರೀಪಾದ ಶ್ರೀವಲ್ಲಭ ಅಂತ ಕೂಗ್ತಾ ಇದೆ ಅನ್ನೋ ಥರ ಭಾಸವಾಗ್ಬಿಡುತ್ತೆ. ಏನೇ ಆದರೂ ಆ ಹುಲಿ ಮಾತ್ರ ಏನೂ ಅಲಗಾಡದೆ ನಿಶ್ಚಲವಾಗಿ ತನ್ಪಾಡಿಗೆ ತಾನು ನಿಂತ್ಕೊಂಡಿರುತ್ತೆ. ನಂತರ ಇವರು ಕೂಗಿದ ಒಂದು ಶಬ್ದಕ್ಕೆ ಆ ಗುಹೆಯಿಂದ, ಹುಲಿ ಎಲ್ಲಿ ನಿಂತಿತ್ತೋ ಅದರ ಹಿಂದಿನ ಒಂದು ಗುಹೆಯಿಂದ ಒಬ್ಬರು ಬರ್ತಾರೆ, ಒಬ್ಬರು ತಪಸ್ವಿಗಳು, ಒಬ್ಬ ಸಿದ್ಧ ಪುರುಷರು ಅಲ್ಲಿಂದ ಹೊರಗಡೆ ಬಂದು ಆವಾಗ ಶಂಕರ ಭಟ್ರನ್ನ ಮಾತಾಡಿಸ್ತಾರೆ. ಮಗು, ನೀನು ಬಹಳ ಒಂದು ಶ್ರೀಪಾದ ಶ್ರೀವಲ್ಲಭರ ಕೃಪೆ ನಿನ್ನ ಮೇಲೆ ಇದೆಯಪ್ಪ, ಇಲ್ಲ ಅಂತಂದರೆ ಇಲ್ಲೆಲ್ಲ ಬರೋಕ್ಕೂ ಸಾಧ್ಯ ಇಲ್ಲ, ಇಲ್ಲಿ ಎಲ್ಲ ಅಷ್ಟು ಸುಲಭವಾದ ಇದಲ್ಲ, ಸಾಮಾನ್ಯ ಮಾನವರಿಗೆ ಇದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಹೇಳಿ ಅವರು ಹೇಳ್ತಾರೆ, ಈ ಒಂದು ಹುಲಿ ಏನಿದೆ ಅದು ಮಹಾಜ್ಞಾನಿ, ಅದಕ್ಕೆ ನೀನು ನಮಸ್ಕಾರ ಮಾಡು ಅಂತ ಹೇಳ್ತಾರೆ. ಆ ಹುಲಿಗೆ ನಂತರ ಶ್ರೀಪಾದ ಶಂಕರ ಭಟ್ರು ನಮಸ್ಕಾರ ಮಾಡ್ತಾರೆ. ನಂತರ ಆ ಹುಲಿ ನಮಸ್ಕಾರ ಮಾಡಿದ್ಲು. ಆ ಹುಲಿ ಓಂ ಅಂತ ಜೋರ ಗಟ್ಟಿ ದನಿಯಲ್ಲಿ ಓಂಕಾರವನ್ನು ಮಾಡುತ್ತೆ. ನಂತರ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ಹೇಳುತ್ತೆ. ಇವರಿಗೆ ವಿಸ್ಮಯ, ಅದನ್ನು ನೋಡಿ ಎಲ್ಲ ಅದು ಎಷ್ಟು ಗಟ್ಟಿಯಾಗಿ ಹೇಳ್ತೀವಿ, ಎಲ್ಲ ಕಡೆ ಓಂಕಾರ ಪ್ರತಿಧ್ವನಿಸುತ್ತೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಅಂತ ಇಡೀ ಬೆಟ್ಟದಲ್ಲಿ ಪ್ರತಿಧ್ವನಿ ಆಗುತ್ತೆ. ನಂತರ ಆ ಹುಲಿಯ ದೇಹ ಏನಿತ್ತು ಅದು ಕಣಗಳಾಗಿ ಮಾರ್ಪಾಟಾಗ್ಬಿಡುತ್ತೆ. ಅಂದರೆ ಚಿಕ್ಕ ಚಿಕ್ಕ ಕಣಗಳಾಗಿ ಮಾರ್ಪಾಟಾಗಿ ಆ ಒಂದು ದಿವ್ಯ ದೇಹವನ್ನು ಧರಿಸುತ್ತೆ. ಅಂದರೆ ಮನುಷ್ಯನ ದೇಹ ಥರ ಒಂದು ದಿವ್ಯ ದೇಹಧಾರಿಯಾದ ಮನುಷ್ಯನನ್ನು ಆ ಹುಲಿಯ ಬದಲಿ ಕಾಣ್ತಾರೆ. ನಂತರ ಆ ದಿವ್ಯ ದೇಹಧಾರಿ ಆಕಾಶಕ್ಕೆ ಏರಿ ಅದೃಶ್ಯರಾಗ್ತಾರೆ. ಇದನ್ನು ಶಂಕರ ಭಟ್ರು ನೋಡ್ತಾರೆ. ನೋಡಿದ ನಂತರ ಆ ಸಿದ್ಧ ಪುರುಷರ ಜೊತೆಗೆ ಗುಹೆ ಒಳಗೆ ಕರೀತಾರೆ, ಒಳಗಡೆ ಬಾ ಅಂತ. ಅವರು ಗುಹೆ ಒಳಗಡೆ ಹೋಗ್ತಾರೆ.
ಅಲ್ಲಿ ಹೋದ ತಕ್ಷಣ ಕುಳಿತುಕೋ ಅಂತಾರೆ. ಕುಳಿತುಕೊಂಡಿದ್ದ ತಕ್ಷಣ ಅವರೇನು ಮಾಡ್ತಾರೆ, ಅವರು ತಮ್ಮ ಒಂದು ಕರುಣಾ ದೃಷ್ಟಿಯಿಂದ, ಅಲ್ಲಿ ಏನೂ ಇರೋದಿಲ್ಲ, ಯಾವ ಸಾಮಗ್ರಿ ಏನೂ ಇರೋದಿಲ್ಲ ಗುಹೆ ಒಳಗೆ, ಒಂದು ಕರುಣಾ ದೃಷ್ಟಿ ಬೀರಿ ಒಂದು ಯಜ್ಞಕುಂಡವನ್ನು ಸೃಷ್ಟಿ ಮಾಡ್ತಾರೆ ಹೋಮ ಮಾಡೋದಕ್ಕೆ. ಅಗ್ನಿಯನ್ನು ಕೂಡ ಸೃಷ್ಟಿ ಮಾಡ್ತಾರೆ. ಆಮೇಲೆ ಆ ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳನ್ನು ಕೂಡ ಅವರ ದೃಷ್ಟಿಯಿಂದನೇ ಸೃಷ್ಟಿ ಮಾಡ್ತಾರೆ. ಈ ಎಲ್ಲ ಒಂದು ಸಾಮಗ್ರಿಗಳನ್ನು ಸೃಷ್ಟಿ ಮಾಡಿಬಿಟ್ಟು ಅಲ್ಲಿ ಅವರು ಒಂದು ಹೋಮವನ್ನು ಮಾಡ್ತಾರೆ, ಯಜ್ಞವನ್ನು ಮಾಡ್ತಾರೆ. ಆ ಯಜ್ಞವು ಸಂಪೂರ್ಣ ಆಗತ್ತೆ. ಆದಮೇಲೆ ಅವ್ರು ಹೇಳ್ತಾರೆ, ಮಗು ನೀನು ನಿನ್ನ ಒಂದು ಶ್ರೀಪಾದವಲ್ಲಭರ ಕೃಪೆಯಿಂದ ನೀನು ಈ ಹೋಮವನ್ನು ವೀಕ್ಷಿಸಲು ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ಜಗತ್ತಿನ ಕಲ್ಯಾಣಕ್ಕಾಗಿ ಈ ಒಂದು ಹೋಮವನ್ನು ಮಾಡಿದ್ದೇನೆ, ಇದನ್ನು ನೀನು ವೀಕ್ಷಿಸೋದಕ್ಕೂ ಕೂಡ ನಿನಗೆ ಅವರ ಒಂದು ಕೃಪೆ ಇದೆ, ಆದ್ದರಿಂದ ಮಾತ್ರ ನೀನು ವೀಕ್ಷಿಸೋದಕ್ಕಾಯಿತು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಆಮೇಲೆ ಯಜ್ಞದ ಮಹತ್ವವನ್ನು ಅವ್ರು ಹೇಳ್ತಾರೆ. ನೋಡಪ್ಪ, ಈಗಿನ ಕಾಲದಲ್ಲಿ ಯಜ್ಞಗಳು ಯಾರೂ ಮಾಡ್ತಾ ಇಲ್ಲ. ನೀನು ಈ ಯಜ್ಞಗಳು ಮಾಡದೆ ಹೋದರೆ ಪ್ರಕೃತಿಯಲ್ಲಿ ಸಾಕಷ್ಟು ಏರುಪೇರುಗಳಾಗಿ ಮಾನವನಿಗೆ ತೊಂದರೆಗಳಾಗತ್ತೆ. ಯಜ್ಞ ಮಾಡೋದು ಪ್ರಕೃತಿಯಲ್ಲಿ ಪ್ರತಿಯೊಬ್ಬನ ಕರ್ತವ್ಯ. ಅಂದರೆ ಯಜ್ಞ ಮಾಡೋದು ಅಂತಂದರೆ ಇಲ್ಲಿ ಆ್ಯಕ್ಚುಲಿ ಯಜ್ಞ ಕುಂಡ ನಿರ್ಮಿಸಿ ಯಜ್ಞ ಮಾಡೋದು ಅನ್ನೋದು ಒಂದಾಗತ್ತೆ. ಆದರೆ ಇನ್ನೊಂದು ಏನಾಗುತ್ತೆ, ಕೊಡುವುದು ಅಂತ ಒಂದು ರೀತಿ ಕೊಡೋದು. ನಮ್ಮ ಹತ್ರ ಏನಿದೆ ಅದನ್ನು ನಾವು ಈಗ ಎಲ್ಲ ಪ್ರಕೃತಿ ಹೇಗೆ ಎಲ್ಲ ಕೊಡ್ತೇವೆ, ಸೂರ್ಯ ಬೆಳಕು ಕೊಡ್ತಾ ಇದ್ದಾನೆ, ಎಲ್ಲ ಯಜ್ಞ ಮಾಡ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಪ್ರಕೃತಿಯಲ್ಲಿ ಪ್ರತಿಯೊಂದು ಯಜ್ಞದಲ್ಲಿದೆ ಅಂತ. ಹಾಗೆ ನಾವು ಮನುಷ್ಯ ಏನು ಮಾಡ್ತಾನೆ, ಅದನ್ನು ನಮ್ಮಿಂದ ಇನ್ನೊಂದಕ್ಕೆ ಹೋಗೋದನ್ನು ಒಂದು ತಡೆದು ಹಿಡಿದಿಟ್ರೆ ಆಗ ಆ ಯಜ್ಞ ನಾವು ನಿಲ್ಲಿಸ್ದಂಗೆ ಆಯಿತು. ಏನು ಪ್ರಕೃತಿ ಎಲ್ಲ ಸೇರಿ ಯಜ್ಞ ಮಾಡ್ತಾ ಇದೆ, ಈ ಸೃಷ್ಟಿನೇ ಯಜ್ಞದಲ್ಲಿದೆ, ಅದನ್ನು ನಾವು ನಿಲ್ಲಿಸ್ದಂಗೆ ಆಯಿತು. ಆಗ ಪ್ರಕೃತಿಯಲ್ಲಿ ಏರುಪೇರಾಗಿ ಮನುಷ್ಯನಿಗೆ ತೊಂದರೆ ಆಗತ್ತೆ ಅಂತ ಅವರು ಹೇಳ್ತಾರೆ. ಈಗ ಆ ನಂತರ ಅವ್ರು ಏನು ಹೇಳ್ತಾರೆ, ಯಜ್ಞ ಅಂದರೆ ಕೂಡುವಿಕೆ ಅಪ್ಪ ಅಂತ ಹೇಳ್ಬಿಟ್ಟು. ಅಂದರೆ ನೀನು ಇಲ್ಲಿ ಬಂದಿದ್ದೀಯಾ, ಬಂದು ಈ ಯಜ್ಞಕ್ಕೆ ಕೂಡಿದ್ಯಾ ನೀನು, ಅದು ಸುಯೋಗ, ಅದು ಪೂರ್ವ ಸುಕೃತ ಅಂತ ಹೇಳ್ಬಿಟ್ಟು. ಈ ಏನಂದರೆ ಈ ದತ್ತನ ಭಕ್ತಿ ಅನ್ನೋದು ಸಿಗೋದು ಎಲ್ಲರಿಗೂ ಸಿಗಲ್ಲ, ಅದು ಪೂರ್ವ ಸುಕೃತ ಇರಬೇಕು, ಅಂಥವರಿಗೆ ಮಾತ್ರ ಸಿಗುತ್ತೆ. ಆಮೇಲೆ ನಂತರ ನಿನಗೆ ಅವರ ದರ್ಶನ ಲಭಿಸುತ್ತೆ. ನೀನು ಎಲ್ಲ ಏನು ಪುಣ್ಯ ಮಾಡಿದ್ಯಾ ಜನ್ಮ ಜನ್ಮಾಂತರಲ್ಲಿ ಅದು ಒಮ್ಮೆಗೆ ಫಲ ಕೊಟ್ಟರೆ ಮಾತ್ರ ಅಂಥ ಒಂದು ಅವರ ದರ್ಶನ ಯೋಗ ಲಭಿಸುತ್ತೆ, ಅದು ನಿನಗೆ ಲಭಿಸುತ್ತೆ, ನಿನಗೆ ಅವರ ದರ್ಶನ ಆಗಲಿ ಅಂತ ಅವರು ಆಶೀರ್ವಾದ ಮಾಡ್ತಾರೆ. ಆಗ ಶಂಕರ ಭಟ್ರು ಕೇಳ್ತಾರೆ, ಸಿದ್ಧಪುರುಷರೇ, ನಾನು ಪಂಡಿತನಲ್ಲ, ನನಗೇನೂ ತಿಳಿಯೋದಿಲ್ಲ, ನಾನು ಅಜ್ಞಾನಿ, ದಯವಿಟ್ಟು ನನ್ನ ಸಂದೇಹ ನೀವು ಪರಿಹಾರ ಮಾಡಬೇಕು ಅಂತ. ಆಗ ಅವ್ರು ಹೇಳ್ಕೊತಾರೆ, ಆಯಿತು ನೀನು ಕೇಳು ಅಂತ. ಆಗ ಅವ್ರು ಹೇಳ್ಕೊತಾರೆ, ನಾನು ಹೀಗೆ ಕನ್ಯಾಕುಮಾರಿಯಲ್ಲಿ ದೇವಿ ದರ್ಶನ ಮಾಡಿ ನಾನು ಹೀಗೆ ಕುರುಪುರಕ್ಕೆ ಹೋಗಲಾಕೆ ತಿಳಿಸಿದ್ಲು, ಆದ್ದರಿಂದ ನಾನು ದರ್ಶನ ಈಗ ಈ ಕಡೆ ಹೋಗ್ತಾ ಇದ್ದೇನೆ. ಇಲ್ಲಿ ಈ ವ್ಯಾಘ್ರವನ್ನು ನಾನು ನೋಡಿದೆ. ಯಾರು ಈ ವ್ಯಾಘ್ರ ಜ್ಞಾನಿಗಳು ಅಂದರೆ ನೀವು ಯಾರು ಆತ, ಆಮೇಲೆ ಶ್ರೀಪಾದ ಶ್ರೀವಲ್ಲಭರು ಯಾರು ಅಂತ ಕೇಳ್ತಾರೆ. ಅಂದರೆ ನೋಡಿ, ಈಗ ಅವ್ರು ಶ್ರೀಪಾದ ಶ್ರೀವಲ್ಲಭರ ದರ್ಶನ ಮಾಡುವಂಥ ಆಕೆ ದೇವಿ ಹೇಳಿ ಕಳಿಸಿದ್ಲು. ಇಲ್ಲಿ ಇವ್ರು ಶ್ರೀಪಾದ ಶ್ರೀವಲ್ಲಭರು ಯಾರು ಅಂತ ಗೊತ್ತಿಲ್ಲ, ಅಂದರೆ ಇವ್ರಿಗೇನೋ ಮುಂಚೆನೇ ಗೊತ್ತಿತ್ತಪ್ಪ ಅದಕ್ಕೆ ದರ್ಶನ ಮಾಡೋಕ್ಕೆ ಹೊರಟ್ರು ಅಂತಲ್ಲ. ಅಲ್ಲಿ ಆಕೆ ಬಾಯಿಂದ ಬಂದು ಶ್ರೀಪಾದ ಶ್ರೀವಲ್ಲಭರ ದರ್ಶನ ಮಾಡಿ ಇವ್ರಿಗೆ ಯಾರು ಅವರು ಅಂತಲೂ ಗೊತ್ತಿಲ್ಲ. ಅವರು ಅದನ್ನ ದಾರಿ ಉದ್ದಕ್ಕೂ ತಿಳ್ಕೊತಾ ಹೋಗ್ತಾರೆ. ಅವರ ಪಯಣದಲ್ಲಿ ತಿಳಿತಾರ, ಮೊದಲು ಅದು ಕ್ರಿಯೆ ಆರಂಭ ಆಗ್ಬಿಡುತ್ತೆ. ಅಂದರೆ ಅವರಿಗೆ ದರ್ಶನದ ಯೋಗ ಇತ್ತು, ಅದಕ್ಕೆ ನೋಡಿ ಅದು ಇದೆಲ್ಲ ಆಶ್ಚರ್ಯ, ಭಾಳ ಆಶ್ಚರ್ಯ ಆಗುತ್ತೆ. ಅವ್ರು ಯಾರು ಅಂತಲೇ ಗೊತ್ತು. ಈಗ ನಾವು ಸಾಮಾನ್ಯ ಒಬ್ಬರು ದರ್ಶನಕ್ಕೆ ಹೋಗ್ತಿದ್ವಿ ಅಂದರೆ ಅವ್ರು ಇಂಥವ್ರಂತಪ್ಪ, ಅದು ಹಿಂಗಂತೆ, ಅವ್ರ ಚರಿತ್ರೆ ಹಿಂಗಂತೆ, ಒಂದು ಮಟ್ಟಿಗಾರು ಅವ್ರ ಹೆಸರು ಅವ್ರ ಪಾಪ ಹೆಸರು ಕೂಡ ತಿಳಿದಿರಲ್ಲ. ಆ ದೇವಿ ಹೇಳಿದ ಮೇಲೇ ಶ್ರೀಪಾದ ಶ್ರೀವಲ್ಲಭರು ಅಂತ ತಿಳಿಯೋದು. ಆಗ ಅವ್ರು ಏನು ಹೇಳ್ತಾರೆ, ವೃದ್ಧ ತಪಸ್ವಿಗಳಿರ್ತಾರೆ ಸಿದ್ಧಪುರುಷ, ಅವ್ರು ಹೇಳ್ತಾರೆ, ಆಂಧ್ರ ಪ್ರದೇಶದ ಒಂದು ಗೋದಾವರಿ ತೀರದಲ್ಲಿ ಅತ್ರಿ ಮಹರ್ಷಿಗಳ ಒಂದು ತಪೋಭೂಮಿ ಅಂದರೆ ಆತ್ರೇಯಪುರ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಒಬ್ಬ ಕಾಶ್ಯಪ ಗೋತ್ರದ ಒಬ್ಬ ಬ್ರಾಹ್ಮಣನು ಇರ್ತಾನೆ. ಆತ ಬಹಳ ಒಂದು ಪಂಡಿತ, ದೊಡ್ಡ ವಿದ್ವಾಂಸರು. ಆತನಿಗೆ ಒಬ್ಬ ಮಗ ಹುಟ್ಟಿರ್ತಾನೆ. ಆತನ ಹೆಸರು ವ್ಯಾಘ್ರೇಶ್ವರ ಶರ್ಮ ಅಂತ ನಾಮಕರಣ ಮಾಡಿರ್ತಾರೆ. ಆದರೆ ಅವರ ಅಪ್ಪ ಅಷ್ಟು ಮಹಾಪಂಡಿತ, ಆದರೆ ಈ ಹುಡುಗ ಮಾತ್ರ ಶುದ್ಧ ಶುಂಠಿ ಅಂತ ಹೇಳ್ತಾರೆ. ಅಂದರೆ ಪಾಪ ಏನು ಬರಲ್ಲ. ಎಷ್ಟು ಆತನಿಗೆ ಬರಲ್ಲ ಅಂತಂದರೆ ಎಷ್ಟು ವರ್ಷಗಳು ಹೇಳ್ಕೊಟ್ರು ಸಂಧ್ಯಾವನ್ನೇ ಮಾಡೋಕ್ಕೆ ಕೂಡ ಬರ್ತಾ ಇರಲ್ವಂತ. ಆದರೆ ಸಂಧ್ಯಾವನ್ನೇ ಪ್ರವರ ಹೇಳಬೇಕು ಅಂದರೆ ಅದು ಕೂಡ ಪಾಪ ಎಷ್ಟು ಸಲ ಹೇಳ್ಕೊಟ್ರು ಬರ್ತಾ ಇರಲ್ಲ.
ಅದು ಬರೀ ಕೊನೆಯ ಭಾಗವನ್ನು ಮಾತ್ರ ಆ ಹುಡುಗ ಹೇಳ್ತಾ ಇರುತ್ತೆ. ವ್ಯಾಘ್ರೇಶ್ವರ ಶರ್ಮ ಅಹಂಭೋ ಇತಿ ಅಭಿವಾದೆ ಅಂತ ಅಷ್ಟೇ ಹೇಳಿ ನಮಸ್ಕಾರ ಮಾಡ್ತಿರತ್ತಂತೆ. ಹೀಗೆ ಆದಾಗ ಏನಾಗುತ್ತೆ, ಎಷ್ಟು ವರ್ಷ ಆದರೂ ಏನು ಬರಲಿಲ್ಲ ಅಂತ ಎಲ್ಲ ಏನಾಗುತ್ತೆ, ಪ್ರಪಂಚದಲ್ಲಿ ಬುದ್ಧಿಗೆ ಭಾಳ ಬೆಲೆ ಕೊಡೋದು ಪ್ರಪಂಚ. ಆದ್ದರಿಂದ ಒಬ್ಬ ಬುದ್ಧಿ ಇಲ್ದನು ಅಂತ ಹೇಳ್ಬಿಟ್ಟು ಎಲ್ಲರೂ ಅಪಹಾಸ್ಯ ಮಾಡ್ತಾರೆ. ಅಪಹಾಸ್ಯಕ್ಕೊಳಗಾಗುತ್ತಾನೆ ಆ ಹುಡುಗ. ನಂತರ ತಂದೆ ತಾಯಿಗೂ ಒಂದು ರೀತಿ ಅನಾದರ ಆಗ್ಬಿಡುತ್ತೆ ಆ ಹುಡುಗನ ಮೇಲೆ. ಏನಿದು, ನಾವು ಏನು ಎಷ್ಟು ಹೇಳ್ಕೊಟ್ರು ಬರಲ್ಲ, ಇಂಥ ಮಗ ಹುಟ್ಬಿಟ್ಟ ಅಂದರೆ ಎಲ್ಲ ತಂದೆ ತಾಯಿಗೂ ಒಂದು ರೀತಿ ಅನಾದರ ಆಗೋಗ್ಬಿಡುತ್ತೆ. ಅದನ್ನು ಸಹಿಸಿ ಆತನಿಗೆ ಬಹಳ ಬೇಸರ ಆಗುತ್ತೆ ಆ ಹುಡುಗನಿಗೆ. ಆಗ ಒಂದು ರೀತಿ ಆತನಿಗೆ ಏನು ಮಾಡಬೇಕು, ನಾನು ಒಂದು ರೀತಿ ಒಳಗಡೆ ನಂಗೆ ಏನು ಬರ್ತಾ ಇಲ್ವಲ್ಲ, ನಾನು ಏನು ಮಾಡಲಿ ಅಂತ ಒಂದು ಪಶ್ಚಾತ್ತಾಪ ಆಗುತ್ತೆ. ಆಗ ಆತನ ಕನಸಿನಲ್ಲಿ ಒಂದು ವಿಸ್ಮಯ ಕಾಣಿಸ್ಕೊಳ್ಳುತ್ತೆ. ಆತನ ಕನಸಿನಲ್ಲಿ ಒಂದು ಚಿಕ್ಕ ಮಗು ಅದು ಧರೆಗೆ ಇಳಿದು ಬರ್ತಾ ಇದೆ, ಭೂಮಿಯ ಕಡೆಗೆ ಬರ್ತಾ ಇದೆ. ಅದು ದಿವ್ಯ ಶಿಶು, ಅಂದರೆ ಅದು ಅಷ್ಟೊಂದು ಕಾಂತಿಮಯವಾಗಿದೆ. ದಿವ್ಯ ಶಿಶು ಅಂತ ಗೊತ್ತಾಗುತ್ತೆ. ದಿವ್ಯ ಶಿಶು ಬರ್ತಾ ಇದೆ. ಅದರ ಪಾದ ಸ್ಪರ್ಶ ಭೂಮಿಗೆ ಆದ ತಕ್ಷಣ ಇಡೀ ಭೂಮಿಯೇ ಒಂದು ದಿವ್ಯವಾಗಿ ಕಂಗೊಳಿಸ್ಬಿಡುತ್ತೆ. ಆ ರೀತಿ ಒಂದು ಕನಸು ಬೀಳುತ್ತೆ. ನಂತರ ಆ ಶಿಶು ಹೇಳುತ್ತೆ ಈತನಿಗೆ, ನಾನಿದ್ದೀನಲ್ಲ ನಿನಗೆ, ನೀನು ಯಾಕೆ ಚಿಂತೆ ಮಾಡ್ತೀಯ ಅಂತ ಹೇಳುತ್ತೆ ನೋಡಿ ಆ ಶಿಶು. ನಾನಿದ್ದೀನಿ, ನೀನು ಯಾಕೆ ಚಿಂತೆ ಮಾಡ್ತೀಯ, ನೀನು ಬದರಿ ಕ್ಷೇತ್ರಕ್ಕೆ ಹೋಗು ಅಂತ ಹೇಳ್ಬಿಟ್ಟು ಆ ಒಂದು ಶಿಶು ಹೇಳುತ್ತೆ. ಅವರಿಗೆ ನಂತರ ಅವರು ಬದರಿ ಕ್ಷೇತ್ರದ ಕಡೆಗೆ ಹೋಗ್ತಾರೆ. ಯಾರು? ವ್ಯಾಘ್ರೇಶ್ವರ ಶರ್ಮರು. ಈಗ ಅದು ಸಿದ್ಧಪುರುಷರು ಶಂಕರ ಭಟ್ರಿಗೆ ಈ ವ್ಯಾಘ್ರೇಶ್ವರ ಶರ್ಮರ ಒಂದು ಅಂದರೆ ಹುಲಿ ಏನೈತಲ್ಲ ಅದರ ಒಂದು ವೃತ್ತಾಂತವನ್ನು ಹೇಳ್ತಾ ಇದ್ದಾರೆ. ಆ ವ್ಯಾಘ್ರೇಶ್ವರ ಶರ್ಮರು ಅಲ್ಲಿಗೆ ಹೋಗ್ತಾರೆ ಬದರಿ ಕ್ಷೇತ್ರಕ್ಕೆ. ಅವರು ಹೋಗ್ತಾ ಇರ್ತಾರೆ, ಅವ್ರ ಜೊತೆಗೆ ಒಂದು ನಾಯಿ ಹಿಂಬಾಲಿಸುತ್ತೆ. ಅವರು ಎಲ್ಲಿವರೆಗೂ ಅದು ಅಲ್ಲಿಂದ ಬದರಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಊರ್ವಶಿ ಕುಂಡದಲ್ಲಿ ಸ್ನಾನವನ್ನು ಮಾಡ್ತಾರೆ. ಆ ನಾಯಿಯು ಕೂಡ ಸ್ನಾನ ಮಾಡುತ್ತೆ ಅದರಲ್ಲಿ. ನಂತರ ಅಲ್ಲಿ ಆ ಊರ್ವಶಿ ಕುಂಡದಲ್ಲಿ ಸ್ನಾನಕ್ಕೆ ಅಂತ ಒಬ್ಬರು ಮಹಾತ್ಮರು ಅವರ ಒಂದು ಭಕ್ತ ಸಮೂಹದ ಶಿಷ್ಯರ ಒಂದು ಸಮೂಹದೊಂದಿಗೆ ಅಲ್ಲಿ ಬಂದಿರ್ತಾರೆ. ಈ ವ್ಯಾಘ್ರೇಶ್ವರ ಶರ್ಮನು ಅವರ ಪಾದಗಳನ್ನು ಹಿಡಿದು ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ಅಂತ ಕೇಳ್ಕೊತಾನೆ. ಆಗ ಅವರು ಹೇಳ್ತಾರೆ, ಆಯ್ತಪ್ಪ, ನಾನು ನಿನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದ್ದೀನಿ ಅಂತ ಹೇಳ್ತಾರೆ. ಆ ನಾಯಿ ಅದೃಶ್ಯವಾಗುತ್ತೆ. ಆವಾಗ ಆ ಗುರುಗಳು ಹೇಳ್ತಾರೆ, ನೋಡಪ್ಪ, ನಿನ್ನ ಜೊತೆಗೆ ಇಲ್ಲಿವರೆಗೂ ಬಂದಿತ್ತಲ್ಲ ನಾಯಿ, ಅದು ನಿನ್ನ ಪುಣ್ಯ ಸ್ವರೂಪ ಅಂತ ಹೇಳ್ತಾರೆ. ಅಂದರೆ ನೀನು ಹಿಂದೆ ಮಾಡಿದ ಪುಣ್ಯ ಎಲ್ಲ ಒಂದಾಗಿ ಬಂದಿದೆ, ನಿನಗೆ ಇಲ್ಲಿಗೆ ಬರೋದಕ್ಕಾಗಿದೆ. ಆಮೇಲೆ ಅವರ ಶಿಷ್ಯನಾಗ ಆಗಿಸಿದೆ, ಆ ಪುಣ್ಯನೇ ಅಲ್ಲಿವರೆಗೂ ಊರವರೆಗೂ ತಲುಪಿಸಿದೆ ಆತನ ವ್ಯಾಘ್ರೇಶ್ವರ ಶರ್ಮ ಅವರನ್ನು ಅಂತ ಅಲ್ಲಿಗೆ ಹೇಳ್ತಾರೆ ಗುರುಗಳು. ನಂತರ ಶ್ರೀಪಾದ ವಲ್ಲಭರ ಕರುಣೆ ನಿನಗೆ ಬಹಳ ಇದೆಯಪ್ಪ ಅಂತ ಹೇಳ್ಬಿಟ್ಟು ಆ ವ್ಯಾಘ್ರೇಶ್ವರ ಶರ್ಮರಿಗೆ ಆ ಗುರುಗಳು ಹೇಳ್ತಾರೆ. ಆಗ ಇವರಿಗೆ ಗೊತ್ತಾಗಲ್ಲ ಯಾರು ಶ್ರೀಪಾದ ವಲ್ಲಭರು, ಯಾರು ಇವು ವ್ಯಾಘ್ರೇಶ್ವರ ಶರ್ಮರಿಗೆ ಏನೂ ಗೊತ್ತಿರಲ್ಲ. ಯಾರು ಶ್ರೀಪಾದ ವಲ್ಲಭರು ಅಂದರೆ ಯಾರು, ಅವರ ಅನುಗ್ರಹ ನನಗೆ ಹೇಗೆ ಲಭಿಸ್ತು ಅಂತ ಪ್ರಶ್ನೆ ಮಾಡ್ತಾರೆ. ನೋಡಪ್ಪ, ಶ್ರೀಪಾದ ಶ್ರೀ ವಲ್ಲಭರು ಅಂದರೆ ಸಾಕ್ಷಾತ್ ದತ್ತಪ್ರಭುಗಳು ಕಣಪ್ಪ. ಭಾರದ್ವಾಜ ಮಹರ್ಷಿಯು ಏನು ಮಾಡ್ತಾರೆ ಅಂದರೆ ಆ ಒಂದು ಅವರ ಒಂದು ಇದರಲ್ಲಿ ಕಾಲದಲ್ಲಿ ಒಂದು ಸವಿತೃಕಾಟಕ ಚಯನ ಅಂತ ಹೇಳ್ಬಿಟ್ಟು ಒಂದು ಯಜ್ಞವನ್ನು ಮಾಡ್ತಾರಂತೆ ಪೀಠಿಕಾಪುರದಲ್ಲಿ. ಆ ಯಜ್ಞವನ್ನು ಮಾಡಿದಾಗ ಅದರ ಫಲ ಸಾಕ್ಷಾತ್ ಶಿವಪಾರ್ವತಿಯರನ್ನು ಆ ಯಜ್ಞಕ್ಕೆ ಆಹ್ವಾನಿಸಿರ್ತಾರಂತೆ. ಆ ಒಂದು ಅದರ ಫಲಸ್ವರೂಪವಾಗಿ ಭಾರದ್ವಾಜ ಗೋತ್ರದಲ್ಲಿ ಒಂದು ಸಾಕಷ್ಟು ಜನ ಸಿದ್ಧಪುರುಷರು, ತಪಸ್ವಿಗಳು, ಮಹಾತ್ಮರುಗಳು ಹುಟ್ಟುತ್ತಾರೆ ಮುಂದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಆಗ ಆ ಭಾರದ್ವಾಜ ಋಷಿಗೆ ಏನು ಒಂದು ವರ ಕೊಟ್ಟಿದ್ರು ಅದರ ಪ್ರಕಾರನೇ ಪೀಠಿಕಾಪುರದಲ್ಲಿ ಒಂದು ಶ್ರೀಪಾದ ವಲ್ಲಭರು ಕೂಡ ಭಾರದ್ವಾಜ ಗೋತ್ರದಲ್ಲಿ ಜನನ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಈ ಪೀಠಿಕಾಪುರದಲ್ಲಿ ಮಾಡಿದ್ರು ಈ ಥರ ಸವಿತೃಕಾಟಕ ಚೈನ ಯಜ್ಞ ಅನ್ನೋದು ನಮಗೆ ಎಲ್ಲಿ ಅದು ಸಿಗುತ್ತೆ, ಎಲ್ಲಿ ಅದರ ಒಂದು ಹೇಳಲ್ಪಟ್ಟಿದೆ ಅಂದರೆ ಅದು ಕೂಡ ಹೇಳ್ತಾರೆ. ಸಾಂದ್ರ ಸಿಂಧು ವೇದದಲ್ಲಿ ಹೇಳಿದೆ. ಮತ್ತು ಏನು ಪೈಂಗ್ಯ ಬ್ರಾಹ್ಮಣ ಅಂತ ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ಹೆಚ್ಚಿಗೆ ವಿಸ್ತಾರವಾಗಿ ಗೊತ್ತಿಲ್ಲ. ಆಮೇಲೆ ಅದು ಈಗ ಲುಪ್ತವಾಗಿದೆ, ಈಗ ಎಲ್ಲೂ ಇಲ್ಲ. ಅದೇ ಇರೋದು ಎಲ್ಲಿ, ಅದು ಶಂಬಲ ಗ್ರಾಮದಲ್ಲಿ ಕಲ್ಕಿ ಅವತಾರ ಎಲ್ಲಾಗುತ್ತೆ ಅಂತ ಹೇಳ್ತಾರೆ, ಶಂಬಲ ಗ್ರಾಮ ಅಂತ. ಅಲ್ಲಿ ಅದು ಸುರಕ್ಷಿತವಾಗಿ ಇಡಲ್ಪಟ್ಟಿದೆ, ಅಲ್ಲಿ ಇದೆ. ಅದು ಇಲ್ಲ, ಇನ್ನೆಲ್ಲೂ ಇಲ್ಲ, ನೀನು ಓದೋದಕ್ಕೆ ಎಲ್ಲೂ ಸಿಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಂತರ ಈ ಕಲಿಯುಗ ಮುಕ್ತಾಯ ಆಗಿ ಸತ್ಯಯುಗ ಏನು ಬರುತ್ತೆ, ಆಗ ಒಂದು ಶ್ರೀಪಾದ ವಲ್ಲಭರು ಅವರು ಅದೃಶ್ಯರಾಗಿ ಹೋಗಿರ್ತಾರಲ್ಲ, ಮತ್ತೆ ಅವರು ಭೌತಿಕವಾಗಿ ಎಲ್ಲರಿಗೂ ದರ್ಶನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರು. ಅಂದರೆ ಈಗ ಏನೇ ಆದರೂ ಕೂಡ ಅವರಿಗೆ ಅವರ ಭಕ್ತರಿಗೆ ದರ್ಶನ ಕೊಡೋಕ್ಕೆ
ಅದು ಕಲಿಯುಗ ಮುಗಿದು ಸತ್ಯಯುಗನೇ ಬರಬೇಕು, ಆ ಕಾಲಘಟ್ಟ ಅವ್ರು ಬರ್ತಾರೆ. ಸತ್ಯಯುಗ ಬಂದಾಗ ಅವರು ಮತ್ತೆ ಬರ್ತಾರೆ ಪಿಠಿಕಾಪುರಕ್ಕೆ, ದರ್ಶನ ಕೊಡ್ತಾರೆ. ಆದರೆ ಅವರ ಭಕ್ತರು ಆ ಭಕ್ತಿಯಿಂದ ಯಾವಾಗ ಅವರ ಭಕ್ತರ ಪುಣ್ಯ ಎಲ್ಲ ಒಂದಾಗಿ ಬರಬೇಕು ಅವ್ರ ದರ್ಶನ ಆಗೋಕ್ಕೆ, ಅಷ್ಟು ಸತ್ಕರ್ಮ ಇರಬೇಕು ಅವರ ದರ್ಶನ ಆಗೋಕ್ಕೆ. ಆದರೆ ಅವರ ಭಕ್ತರು ಯಾವಾಗ ಅಂಥ ಒಂದು ಸತ್ಕರ್ಮ ಫಲ ಇರಬೇಕು, ಜೊತೆಗೆ ಅವರಲ್ಲಿ ಒಂದು ಭಕ್ತಿಯಿಂದ ಕಳೆದ್ರೆ ಅವ್ರಿಗೆ ಕಾಲ ಅನ್ನೋದು ಇಲ್ಲ, ಯಾವಾಗ ಬೇಕಾದರೂ ಅವರ ದರ್ಶನ ಕೊಡ್ತಾರೆ. ಅವರ ಒಂದು ಸುಯೋಗ ಆದ ಒಂದು ಪುಣ್ಯ ಫಲ ಇದ್ದರೆ ಅವ್ರ ಜೊತೆಗೆ ಸಂಭಾಷಣೆ ಮಾಡುವಂಥ, ಅವರ ಪಾದಸ್ಪರ್ಶ ಮಾಡುವಂಥ ಭಾಗ್ಯ ಸಿಗುತ್ತೆ ಅಂತ ಹೇಳ್ತಾರೆ. ನಿನಗೆ ಅವರ ಪೂರ್ವ ಜನ್ಮದ ಪುಣ್ಯದಿಂದ, ನಿನ್ನ ಪುಣ್ಯ ಬಲವಾಗಿದ್ದರಿಂದ ಅವರ ಅನುಗ್ರಹ ನಿನಗೆ ಲಭಿಸಿದೆ ಅಂತ ಹೇಳ್ಬಿಟ್ಟು ಹೇಳಿ, ನಾನು ಅವರ ಗುರುಗಳು ಅಂದರೆ ಯಾರು ಹೇಳ್ತಾ ಇದ್ದಾರಲ್ಲ, ಈ ಶಿಷ್ಯನನ್ನಾಗಿ ಸ್ವೀಕರಿಸಿದ್ರು ವ್ಯಾಘ್ರೇಶ್ವರ ಶರ್ಮನ, ಅವರ ಗುರುಗಳು ಮಹಾವತಾರ ಬಾಬಾಜಿ ಅಂತ ಹೇಳ್ತಾರೆ. ನನ್ನ ಗುರುಗಳ ಬಳಿ ನಾನು ಹೋಗ್ತೇನೆ, ಅಲ್ಲಿ ನಾನು ಸ್ವಲ್ಪ ಕಾಲ ಅಲ್ಲಿಗೆ ಹೋಗ್ತೇನೆ ಅಂತ ಅವ್ರ ಶಿಷ್ಯರಿಗೆಲ್ಲ ಹೇಳಿ, ನೀವೆಲ್ಲ ನಿಮಗೆ ಅವ್ರಿಗೆಲ್ಲರಿಗೂ ಒಂದೊಂದು ಗುಹೆಗಳನ್ನು ಒಂದು ರೀತಿ ಅಲಾಟ್ ಮಾಡಿರ್ತಾರೆ. ನಿಮ್ಮ ಗುಹೆಗಳಲ್ಲಿ ನೀವು ಕುಳಿತು ನೀವು ಕ್ರಿಯಾಯೋಗವನ್ನು ನಾನೇನು ಹೇಳ್ಕೊಟ್ಟಿದ್ದೀನಿ ಅದನ್ನು ನೀವು ಅಭ್ಯಾಸ ಮಾಡಿ, ಆತ್ಮಜ್ಞಾನ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೊರಡ್ತಾರೆ. ವ್ಯಾಘ್ರೇಶ್ವರ ಶರ್ಮರು ಕೂಡ ಅವರಿಗೆ ಏನೋ ಒಂದು ಗುಹೆ ಅನ್ನೋದು ಕೊಟ್ಟಿರ್ತಾರೆ ಗುರುಗಳು, ಆ ಗುಹೆ ಒಳಗೆ ಹೋಗ್ತಾರೆ. ಇವರಿಗೆ ಏನಾಗತ್ತೆ, ಪಾಪ ಅವ್ರು ಹೇಳ್ಕೊಟ್ಟಿರೋದು ಏನೂ ಅರ್ಥ ಆಗಿರಲ್ಲ. ಆ ಕ್ರಿಯಾಯೋಗ ಅಂದರೆ ಏನು, ಈ ಆತ್ಮಜ್ಞಾನ ಅಂದರೆ ಏನು, ಯಾವ ಉಪದೇಶ ಅವರಿಗೆ ಅರ್ಥ ಆಗಲ್ಲ. ಅವ್ರು ಹೇಳ್ಕೊಟ್ರು ಕೂಡ ಇವ್ರಿಗೆ ಅರ್ಥ ಆಗಿರಲ್ಲ. ಆದರೆ ಇವರು ಅನ್ಕೋತಾರೆ, ಈಗ ಏನು ಮಾಡೋದು ಮುಂದೆ, ನಾನು ಈಗ ಹೇಳ್ಕೊಳ್ತು ಧ್ಯಾನ ಮಾಡ್ರಿ ಗುರುಗಳು ಹೇಳಿದ್ದಾರೆ, ಹೆಂಗೆ ಏನು ಧ್ಯಾನ ಮಾಡೋದು ಅಂತ ಹೇಳ್ಬಿಟ್ಟು ಅವರಿಗೆ ಯೋಚನೆ ಆಗುತ್ತೆ. ಅದಕ್ಕೆ ಅವ್ರಿಗೆ ನೆನ್ಸ್ಕೋತಾರೆ, ಗುರುದೇವರು ನನ್ನನ್ನು ಏನಂತ ಕರೀತಾರೆ ಅಂತ. ಆವಾಗ ಅವ್ರ ಗುರುದೇವರು ಇವರನ್ನ, ಈ ವ್ಯಾಘ್ರೇಶ್ವರ ಶರ್ಮನ ಓರೇ ವ್ಯಾಘ್ರಮ ಅಂತ ಕರೀತಾ ಇರ್ತಾರಂತೆ, ಎಲೆ ಈ ವ್ಯಾಘ್ರವೇ ಅಂತ ಕರೀತಾ ಇರ್ತಾರಂತೆ. ನನ್ನ ಗುರುದೇವರು ವ್ಯಾಘ್ರ ಅಂತ ಕರೀತಾರೆ, ಎಲೆ ವ್ಯಾಘ್ರವೇ ಅಂತ ಕರೀತಾರೆ. ಹಾಗೆ ನೋಡಿದ್ರೆ ಈ ಗುರುಬಂಧುಗಳೆಲ್ಲರೂ ವ್ಯಾಘ್ರ ಚರ್ಮನ ಹಾಸ್ಕೊಂಡು ಕೂತಿದ್ದಾರೆ ಧ್ಯಾನಕ್ಕೆ. ಏನು ಅದಕ್ಕೆ ಮಹತ್ವ ಇರ್ಬೋದು, ವ್ಯಾಘ್ರ ಚರ್ಮಕ್ಕೆ ಎಷ್ಟು ಮಹತ್ವ ಇದ್ರೆ ಇನ್ನು ವ್ಯಾಘ್ರದ ಏನು ಎಷ್ಟು ದೊಡ್ಡದಿರ್ಬೋದು ಅದು ಅಂತ ಹೇಳ್ಬಿಟ್ಟು ಈ ರೀತಿ ಯೋಚನೆ ಮಾಡ್ತಾರೆ. ನನ್ನ ಒಂದು ವ್ಯಾಘ್ರವೇ ಅಂತ ಕರೀತಾರೆ, ನನ್ನ ಆತ್ಮ ವ್ಯಾಘ್ರವೇ ಆಗಿರ್ಬೇಕಲ್ವ, ಹಂಗಾರೆ ಮತ್ತು ಆತ್ಮ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ ಗುರುಗಳು. ಹಾಗಾದರೆ ನಾನು ನನ್ನ ಆತ್ಮ ಕುರಿತು ಧ್ಯಾನ ಮಾಡಬೇಕು ಅಂದರೆ ವ್ಯಾಘ್ರವನ್ನೇ ಧ್ಯಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಹುಲಿಯನ್ನು, ಅದೇ ಸರಿ ಅಂತ ಹೇಳ್ಬಿಟ್ಟು ಹುಲಿಯನ್ನು ಧ್ಯಾನ ಮಾಡ್ತಾ ವ್ಯಾಘ್ರವನ್ನು ಧ್ಯಾನ ಮಾಡ್ತಾ ಕುಳಿತುಬಿಡ್ತಾರೆ. ನಂತರ ಏನಾಗುತ್ತೆ, ಒಂದು ವರ್ಷ ಆಗುತ್ತೆ. ಆವಾಗ ಗುರುಗಳು ಬರ್ತಾರೆ ವಾಪಸ್ಸು. ಬಂದು ಎಲ್ಲ ಗುಹೆಗಳಿಗೂ ಅವರ ಶಿಷ್ಯರು ಎಲ್ಲಿ ಆ ಧ್ಯಾನದಲ್ಲಿ ಎಷ್ಟು ಒಂದು ತೊಡಗಿದ್ದಾರೆ, ಅದೆಲ್ಲ ಎಷ್ಟು ಮುಂದೆ ಹೋಗಿದ್ದಾರೆ ಅದನ್ನೆಲ್ಲ ನೋಡ್ತಾರೆ. ಇಲ್ಲಿ ಈ ವ್ಯಾಘ್ರೇಶ್ವರ ಶರ್ಮರ ಒಂದು ಗುಹೆಗೆ ಬಂದರೆ ಅಲ್ಲಿ ವ್ಯಾಘ್ರೇಶ್ವರ ಶರ್ಮರು ಇರೋದೇ ಇಲ್ಲ. ಅದ್ರ ಬದಲಾಗಿ ಒಂದು ಹುಲಿ ಕುಳಿತ್ಕೊಂಡ್ಬಿಟ್ಟಿರುತ್ತೆ, ಒಂದು ದೊಡ್ಡ ಹುಲಿ. ಆಗ ಗುರುಗಳಿಗೆ ಆಶ್ಚರ್ಯ ಆಗುತ್ತೆ. ಅವರು ಯೋಗ ದೃಷ್ಟಿಯಿಂದ ನೋಡ್ತಾರೆ. ಆವಾಗ ತನ್ನ ಶಿಷ್ಯ ವ್ಯಾಘ್ರದ ಧ್ಯಾನವನ್ನು ತೀವ್ರವಾಗಿ ಮಾಡಿರೋದ್ರಿಂದ ವ್ಯಾಘ್ರವಾಗಿ ಅವನ ದೇಹ ಪರಿವರ್ತನೆ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ಗುರುಗಳಿಗೆ ಭಾಳ ಸಂತೋಷ ಆಗುತ್ತಂತೆ. ಯಾಕೆ ಅಂದರೆ ನೋಡಿ, ಒಂದು ವರ್ಷದಲ್ಲಿ ಆ ಒಂದು ಧ್ಯಾನ ಮಾಡಿ ಅದು ವ್ಯಾಘ್ರವೇ ಆಗೋಗ್ಬಿಟ್ಟಿದ್ದಾರೆ ಅವರು. ಆ ಮಟ್ಟಿಗೆ ತೀವ್ರತೆಯಿಂದ ಧ್ಯಾನ ಮಾಡಿದ್ದಾರೆ ವ್ಯಾಘ್ರೇಶ್ವರ ಶರ್ಮರು. ಅಂದರೆ ಅವರಲ್ಲಿ ಶುದ್ಧತೆ, ಎಷ್ಟು ಶುದ್ಧತೆ ಇದೆ ಅವರೊಳಗಡೆ, ಅದು ಬಹಳ ಸಂತೋಷ ಆಗುತ್ತೆ. ಎಷ್ಟು ಮನಃಶುದ್ಧಿ ಅಂದರೆ ಇಲ್ಲಿ ಬುದ್ಧಿ ಇದೆಲ್ಲ, ನಾವು ಬುದ್ಧಿ ಇಲ್ಲ, ಈ ಬುದ್ಧಿಗೆ ಭಾಳ ಬೆಲೆ ಕೊಡ್ತೀವಿ ನಾವು. ಅಂದರೆ ಲೌಕಿಕವಾಗಿ ಹೌದು ಅದಕ್ಕೆ ಬೆಲೆ ಇದ್ದೇ ಇದೆ. ಆದರೆ ನೋಡಿ, ಆ ಪರಮಾತ್ಮನ ಕೃಪೆ ಆಗೋಕ್ಕೆ ಆ ಬುದ್ಧಿ ಬೇಕಾ? ಯಾವುದು ಬೇಕು? ಅದು ಯಾವುದು? ನಿರ್ಮಲವಾದ ಮನವೇ ಕರ್ಪೂರದಾರತಿ ಹೇಳ್ತೀವಲ್ಲ, ನಿರ್ಮಲವಾದ ಮನಸ್ಸಿದ್ರೆ ಸಾಕು, ಅವನು ಕೃಪೆ ಆಗಿ ಮಾಡ್ತಾನೆ. ಅವನ ಬುದ್ಧಿ ಎಷ್ಟಿದೆ ನಿನಗೇನು ನೋಡಲ್ಲ, ನೀನೇನು ಕಲ್ತಿದ್ಯಾ ನೋಡಲ್ಲ, ನಿನಗೆ ಮಾಡೋಕ್ಕೆ ಬರುತ್ತಾ ಇಲ್ಲ ಸಂಧ್ಯಾವಂದನ ನೋಡಲ್ಲ. ನಿರ್ಮಲವಾದ ಮನಸ್ಸಿತ್ತು ಅವರಿಗೆ. ಆದ್ದರಿಂದ ಅವರು ಒಂದು ವರ್ಷದಲ್ಲಿ ಅಂಥ ಒಂದು ಸ್ಥಿತಿಯನ್ನು ತಲುಪ್ತಾರೆ. ಆಗ ಗುರುಗಳು ಹೇಳ್ತಾರೆ, ಆ ಹುಲಿಗೆ ಅಂದರೆ ವ್ಯಾಘ್ರೇಶ್ವರ ಶರ್ಮರಿಗೆ ಓಂಕಾರವನ್ನು ಅವರು ಹೇಳಿಕೊಡ್ತಾರೆ. ನಂತರ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಅಂತ ಮಂತ್ರವನ್ನು ಹೇಳಿಕೊಟ್ಟು, ನೀನು ಹೋಗಪ್ಪ ಇನ್ನು ಈ ಮಂತ್ರವನ್ನು ಜಪಿಸು ಅಂತ ಹೇಳಿಬಿಟ್ಟು ಇದರ ಸಿದ್ಧಿ ಮಾಡ್ಕೊ ಅಂತ ಹೇಳ್ತಾರೆ. ನಂತರ ಆ ಹುಲಿಯು ಅಂದರೆ ವ್ಯಾಘ್ರೇಶ್ವರ ಶರ್ಮರು ಕುರವಪುರ ಕಡೆಗೆ ಬರ್ತಾರೆ. ಆ ಹುಲಿ ರೂಪದಲ್ಲೇ ಬರ್ತಾರೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಅನ್ನೋದು ಸತತ 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 ಜಪ ಮಾಡಿಕೊಂಡು ಆ ಹುಲಿ ರೂಪದಲ್ಲಿರೋ ವ್ಯಾಘ್ರೇಶ್ವರ ಶರ್ಮರು ಬರ್ತಾರೆ.
ಇನ್ನೇನು ಅಲ್ಲಿ ಕುರುವಪುರದ ಹತ್ರ ನದಿ ಇದೆ, ನೋಡಿರ್ಬೋದು. ನದಿ ದಾಟಬೇಕು. ಈ ಕಡೆ ಶ್ರೀಪಾದ ಶ್ರೀವಲ್ಲಭರು ಭಕ್ತ ಸಮೂಹದೊಂದಿಗೆ ಕುಳಿತುಕೊಂಡು ಎಲ್ಲ ಜೊತೆಗೆ ಇರ್ತಾರೆ, ಭಕ್ತರ ಜೊತೆಗೆ. ಆಗ ಆ ನದಿವರೆಗೂ, ಆ ಕಡೆ ದಡದವರೆಗೂ ಬರ್ತಾರೆ ವ್ಯಾಘ್ರೇಶ್ವರ ಶರ್ಮರು ಹುಲಿ ರೂಪದಲ್ಲಿ. ಈ ಕಡೆ ಶ್ರೀಪಾದ ಶ್ರೀವಲ್ಲಭರು ಅವ್ರ ಭಕ್ತ ಸಮೂಹಕ್ಕೆ, ನನ್ನ ಭಕ್ತ ಬಂದಿದ್ದಾನೆ, ನಾನು ಹೋಗಬೇಕು, ಬಂದೇ ಇರು ಅಂತ ಹೇಳ್ಬಿಟ್ಟು ಇಲ್ಲಿಂದ ಕೂಗ್ತಾರೆ. ಆವಾಗ ಆ ಹುಲಿ ಅಲ್ಲೇ ನಿಂತ್ಕೊಳ್ಳುತ್ತೆ. ಇವರು ಆ ನದಿ ಮೇಲೆ ಶ್ರೀಪಾದ ವಲ್ಲಭರು ಭಾಳ ಸಂತೋಷದಿಂದ ಪ್ರೀತಿಯಿಂದ ಆ ಭಕ್ತನ ಕಡೆಗೆ ಹೋಗ್ತಾರೆ. ಆ ನದಿ ಮೇಲೆ ಕಾಲಿಟ್ಟು ಮುಂದಕ್ಕೆ ಹೋಗ್ತಾರೆ. ಅವರು ಕಾಲಿಟ್ಟ ಕಡೆ ಎಲ್ಲ ಒಂದೊಂದು ತಾವರೆ ಪುಷ್ಪ ಅರಳ್ತಾ ಇರುತ್ತೆ ಅಲ್ಲಿ. ಹಾಗೆ ಅವರು ಆ ನದಿಯನ್ನು ದಾಟಿ ಅವನ ಭಕ್ತರ ಕಡೆಗೆ ಹೋಗ್ತಾರೆ. ಆ ವ್ಯಾಘ್ರೇಶ್ವರ ಶರ್ಮರು ಆ ಹುಲಿಯು ಅವರಿಗೆ ನಮಸ್ಕಾರ ಮಾಡುತ್ತೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡುತ್ತೆ. ಆಗ ಬಹಳ ಆನಂದದಿಂದ ಆ ಭಕ್ತನ ಮೇಲೆ, ಅವರು ಹುಲಿಯ ಮೇಲೆ ಕುಳಿತುಕೊಂಡು ಅವರು ಆ ನದಿಯನ್ನು ದಾಟಿಕೊಂಡು ನದಿಯ ಮೇಲೆ ತೇಲಿಕೊಂಡು ಬರ್ತಾರಂತೆ. ಆಗ ಈ ಕಡೆ ಭಕ್ತರಿದ್ರಲ್ಲ, ಭಕ್ತ ಸಮೂಹ ಇದ್ರಲ್ಲಿ ನೋಡ್ತಾ ಇದ್ರು ಅವರೆಲ್ಲ. ನೋಡಿ, ಅದು ನೋಡಿದವರು ಎಷ್ಟು ಪುಣ್ಯವಂತರು ಅಂತ ಅದೆಲ್ಲ ನೋಡ್ತಿದ್ರು. ಆಗ ಅವರಿಗೆ ದತ್ತ ಒಂದು ಭಾಗವತದಲ್ಲಿ ಹೇಳಿದಂತೆ ಏನಂದರೆ, ಶ್ರೀಪಾದ ಶ್ರೀವಲ್ಲಭರೇ ಧರ್ಮಶಾಸ್ತ್ರ ಅಂತ. ಅಂದರೆ ಅಯ್ಯಪ್ಪ ಸ್ವಾಮಿ ಅಂತಲೇ ಹೇಳ್ತೀವಿ. ಹುಲಿಯ ಮೇಲೆ ದೇವೇಂದ್ರನು ಹುಲಿಯಾಗಿದ್ದ, ಅವನ ಮೇಲೆ ಒಂದು ಅಯ್ಯಪ್ಪ ಸ್ವಾಮಿ ಕುಳಿತುಕೊಂಡು ಆ ರಾಜಧಾನಿಗೆ ಬಂದರು ಅಂತ ಹೇಳ್ಬಿಟ್ಟು ಏನು ನಾವು ಅಯ್ಯಪ್ಪ ಸ್ವಾಮಿ ಕತೆ ಕೇಳ್ತೀವಿ. ಆ ಧರ್ಮಶಾಸ್ತ್ರ ಬೇರೆ ಯಾರು ಅಲ್ಲ, ಶ್ರೀಪಾದ ಶ್ರೀವಲ್ಲಭರೇ ಅಂತ ದತ್ತ ಭಾಗವತ, ಅಂದರೆ ದತ್ತ ಭಾಗವತದಲ್ಲಿ ಬರೆದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವರು ಅದನ್ನು ಕಣ್ಣಾರೆ ಕಂಡ್ರು, ಹುಲಿಯ ಮೇಲೆ ಬರ್ತಿದ್ದದನ್ನು ಶ್ರೀಪಾದ ಶ್ರೀವಲ್ಲಭರು. ಅಲ್ಲದೆ ಇನ್ನು ಕೆಲವರು ದೇವಿಯ ಸ್ವರೂಪ ಅಂತ ಕೂಡ ಹೇಳಿದೆ. ಅದರಿಂದ ಆ ಹುಲಿಯ ವಾಹನವನ್ನು ಏರಿ ದೇವಿ ಬರ್ತಾ ಇದ್ದಾಳೆ ಅನ್ನೋದನ್ನು ಕೆಲವರು ಕಾಣ್ತಾರೆ, ಅವರವರ ಭಾವಕ್ಕೆ ತಕ್ಕಂತೆ ಕಾಣ್ತಾರೆ. ನಂತರ ಅದು ಬರ್ತಾರೆ ಶ್ರೀಪಾದ ಶ್ರೀವಲ್ಲಭರು, ಅದರಿಂದ ಇಳಿತಾರೆ. ಆ ನಂತರ ಏನಾಗುತ್ತೆ, ಆ ಹುಲಿಯ ಒಂದು ಶರೀರ ಹೋಗಿ ದಿವ್ಯ ಶರೀರ ಇರೋ ಒಬ್ಬ ಮನುಷ್ಯ, ಅಂದರೆ ದಿವ್ಯ ಶರೀರವುಳ್ಳ ಒಬ್ಬ ವ್ಯಕ್ತಿ ಬರ್ತಾನೆ, ಹೊರಗಡೆ ಬರ್ತಾನೆ. ಆ ಹುಲಿಯ ಶರೀರ ಹೋಗುತ್ತೆ. ಆಗ ಆ ವ್ಯಕ್ತಿ, ಅಂದರೆ ವ್ಯಾಘ್ರೇಶ್ವರ ಶರ್ಮರು ಏನು ಮಾಡ್ತಾರೆ, ದಿವ್ಯ ಶರೀರವನ್ನು ಹೊಂದಿರ್ತಾರೆ. ಈಗ ಆಯಿತು, ಅವ್ರಿಗೆ ಅದು ಮುಗೀತು, ಹಳೆ ಜನ್ಮ ಮುಗೀತು. ಈಗ ಆ ದಿವ್ಯ ಶರೀರವನ್ನು ಹೊಂದಿರುವ ವ್ಯಾಘ್ರೇಶ್ವರ ಶರ್ಮರು ಈಗ ಅವರು ಆ ಏನು ಹುಲಿಯ ಒಂದು ಚರ್ಮ ಇದೆ, ಅವರ ಪುನರ್ಜನ್ಮ ರೂಪ, ಅಂದರೆ ಅದು ಪುನರ್ಜನ್ಮ ರೂಪ ಅಂತ ಈಗ ಹೇಳ್ಬೋದು. ಆ ಹಳೆಯ ಜನ್ಮದ ಒಂದು ಹುಲಿಯ ಚರ್ಮ ಏನಿತ್ತು ಅದನ್ನು ನೀವು ನಿಮ್ಮ ಆಸನಕ್ಕಾಗಿ ಬಳಸಬೇಕು ಅಂತ ಕೇಳ್ಕೊತಾರೆ ಶ್ರೀಪಾದ ವಲ್ಲಭರನ್ನು. ಆಗ ಅವರು ಆಸನಕ್ಕಾಗಿ ಆಯಿತು ಅಂತ ಒಪ್ಕೊಂಡು ಅದನ್ನು ಅವರು ಆಸನಕ್ಕಾಗಿ ಇಟ್ಕೊತಾರೆ, ಬಳಸ್ತಾರೆ. ನಂತರ ಆ ವ್ಯಾಘ್ರೇಶ್ವರ ಶರ್ಮರಿಗೆ ಹೇಳ್ತಾರೆ, ಆಗ ನೋಡಪ್ಪ ಮಗು ವ್ಯಾಘ್ರೇಶ್ವರ, ನೀನು ಒಂದಾನೊಂದು ಜನ್ಮದಲ್ಲಿ ಭಾಳ ಬಲಿಷ್ಠನಾಗಿದ್ದೆ, ಪೈಲ್ವಾನ ಆಗಿದ್ದೆ ನೀನು. ಆಗ ಏನು ಮಾಡ್ತಿದ್ದೆ ನೀನು, ಆ ಬಲದಿಂದ ಆ ಹುಲಿಗಳ ಜೊತೆ ಹೋರಾಟ ಮಾಡ್ತಿದ್ದೆ. ಆ ಹುಲಿಗಳನ್ನು ಹೆಂಗೆ ಹೋರಾಟ ಮಾಡ್ತಿದ್ದೆ ಅಂದರೆ, ಅವುಗಳು ನೀನು ಎಷ್ಟು ಬಲ, ಅವಕ್ಕಿಂತ ಜಾಸ್ತಿ ನಿನಗೆ ಬಲ ಇತ್ತು. ಅದರಿಂದ ಕ್ರೂರ ರೀತಿಯಲ್ಲಿ ಅವಕ್ಕೆ ಹಿಂಸೆ ಮಾಡ್ತಿದ್ದೆ, ಅವುಗಳನ್ನು ಬಂಧಿಸ್ತಿದ್ದೆ, ಅವಕ್ಕೆ ಆಹಾರ ಕೂಡ ಕೊಡ್ದಂಗೆ ಅವನ್ನ ಇಡ್ತಾ ಇದ್ದೆ ನೀನು. ಆ ರೀತಿ ಎಲ್ಲ ಕ್ರೂರವಾಗಿ ಹುಲಿಗಳನ್ನು ನೀನು ಹಿಂಸೆ ಮಾಡಿದ್ದೆ ಒಂದು ಜನ್ಮದಲ್ಲಿ. ಆದ್ದರಿಂದ ನೀನು ಎಷ್ಟು ಹಿಂಸೆ ಮಾನವ ಜನ್ಮದಲ್ಲಿದ್ದರೂ ಕೂಡ ಅತಿ ಕ್ರೂರವಾಗಿ ಹುಲಿಗಳನ್ನು ಹಿಂಸೆ ಮಾಡಿದ್ರಿಂದ ನೀನು ಏನಾಗಬೇಕಾಗಿತ್ತು, ಅದರ ಫಲವಾಗಿ ಅನೇಕ ಮೃಗ ಜನ್ಮಗಳನ್ನು ಎತ್ತಬೇಕಾಗಿತ್ತು. ಎಷ್ಟೋ ಜನ್ಮಗಳನ್ನು ನೀನು ಬೇರೆ ಬೇರೆ ಮಾನವ ಜನ್ಮದಿಂದ ಮೃಗ ಜನ್ಮಕ್ಕೆ ಹೋಗಬೇಕಾಗಿತ್ತು. ಅದು ಅನೇಕ ಜನ್ಮಗಳನ್ನು ಮೃಗವಾಗಿ ನೀನು ಕಳಿಬೇಕಾಗಿತ್ತು. ಆದರೆ ನನ್ನ ಅನುಗ್ರಹ ನಿನಗೆ ಇರೋದ್ರಿಂದ ಒಂದೇ ಒಂದು ವ್ಯಾಘ್ರ ಜನ್ಮದಲ್ಲಿ ನೀನು ಎಲ್ಲ ಮೃಗ ಜನ್ಮಗಳ ದುಷ್ಕರ್ಮನ ನಾನು ನಾಶ ಮಾಡಿದ್ದೇನೆ. ನೀನು ಬಹಳ ಕಾಲ ವ್ಯಾಘ್ರ ರೂಪವನ್ನು ಧರಿಸಿದ್ದೆ, ಆದ್ದರಿಂದ ನಿನಗೆ ಮತ್ತೆ ಈಗ ನೀನು ಬಯಸಿದಾಗೆಲ್ಲ ವ್ಯಾಘ್ರ ರೂಪ ನೀನು ಹೊಂದಬಲ್ಲೆ ಅಂಥ ಶಕ್ತಿಯನ್ನು ನಾನು ನಿನಗೆ ದಯಪಾಲಿಸಿದ್ದೇನೆ ಅಂತ ಹೇಳಿಬಿಟ್ಟು ಹೇಳಿ, ನೀನು ಹಿಮಾಲಯದಲ್ಲಿ ಅನೇಕ ಜನ ನನಗೋಸ್ಕರ ತಪಸ್ಸನ್ನು ಆಚರಿಸ್ತಾ ಇರುವ ಸಿದ್ಧ ಪುರುಷರು ಇದ್ದಾರೆ, ಅವರ ದರ್ಶನ ನಿನಗೆ ಲಭ್ಯ ಆಗುತ್ತೆ. ಹಾಗೆಯೇ ಯೋಗ ಮಾರ್ಗದಲ್ಲಿ ನೀನು ಅತ್ಯುನ್ನತ ಪದವಿ ಹೊಂದಿ ಪ್ರಕಾಶಿಸ್ತೀಯಾ ಅಂತ ಆಶೀರ್ವಾದ ಮಾಡ್ತಾರೆ ವ್ಯಾಘ್ರೇಶ್ವರ ಶರ್ಮರಿಗೆ. ನೋಡಿ, ಎಷ್ಟೋ ಜನ್ಮ ಮೃಗವಾಗಿ ಕಳಿಬೇಕಾಗಿದ್ದನ್ನು ಒಂದು ಆ ಮೃಗವಾಗಿಸಿ, ಅಂದರೆ ಯಾರಿಗೆ ಗೊತ್ತಿತ್ತು ಅಂತ ನಾನು ಇಲ್ಲಿ ಹೇಳೋದು. ನನಗೆ ಅನ್ಸೋದು ಏನಂದರೆ, ಈಗ ವ್ಯಾಘ್ರೇಶ್ವರ ಶರ್ಮರಿಗೆ ಪಾಪ ಏನೋ ಅನ್ನಿಸ್ತೋ ಏನೋ ಮಾಡಿದ್ರು, ಆದರೆ ನಾನು ಹೀಗೆ ಮಾಡಿದ್ದೆ ಅಂತಾಗಲಿ, ಅದಕ್ಕೆ ಎಲ್ಲ ಕಾರ್ಯಕಾರಣ ಸಂಬಂಧ ಹೆಂಗಿರುತ್ತೆ ಅಂದರೆ ಸುಮ್ಮನೆ ಯಾವುದೂ ಆಗಲ್ಲ. ಇವ್ರಿಗೆ ಮೃಗ ಯಾಕಾದರೂ ಅಂದರೆ ಹುಲಿಯಾಗಿ ಪರಿವರ್ತನೆಗೊಂಡ್ರು ಅಧ್ಯಯನ ಮಾಡಿ.
ನೋಡಿ, ಎಲ್ಲ ಶ್ರೀಪಾದವಲ್ಲಭರ ಹಿಂದೆ ಪರಮಾತ್ಮನ ಸಂಕಲ್ಪ. ಅಂದರೆ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೋ ಅದೆಲ್ಲ ಅವನ ಸಂಕಲ್ಪ ಅಲ್ವಾ ಅಂತ ಅನಿಸ್ಬಿಡುತ್ತೆ. ಇದು ಅನ್ಸೋದು ಅದು ನಿಜ ಕೂಡ. ಆದರೆ ನಮಗೆ ಮಾತ್ರ ಎಷ್ಟೋ ಬಾರಿ ನಾವು ಮಾಡ್ತಾ ಇದ್ದೀವಿ, ನಾವು ಮಾಡಿದ್ವಿ ಅನ್ನೋದು ಬಂದೇ ಬಿಡುತ್ತೆ. ಆದರೂ ಕೂಡ ಅವನ ಸಂಕಲ್ಪ ನೋಡಿ, ಅವನು ಭಕ್ತರ ಮೇಲೆ ಕರುಣೆ ತೋರಿಸ್ತಾ ಅಂದರೆ ಯಾವುದೋ ರೀತಿಯಲ್ಲಿ ಅವನು ಉದ್ಧಾರ ಮಾಡ್ತಾನೆ. ನಮಗೆ ಗೊತ್ತಾಗಲ್ಲ ಅವನು ಹೇಗೆ ಈಗ ಉದ್ಧಾರ ಮಾಡಿದ, ಅದು ಗೊತ್ತೇ ಇರಲಿಲ್ಲ ವ್ಯಾಘ್ರೇಶ್ವರ ಶರ್ಮರಿಗೆ. ಹೀಗೆ ಅವ್ರಿಗೆ ಒಂದು ಆಶೀರ್ವಾದವನ್ನು ಮಾಡಿ ಆ ವ್ಯಾಘ್ರೇಶ್ವರ ಶರ್ಮರನ್ನು ಕಳಿಸ್ತಾರೆ ಶ್ರೀಪಾದವಲ್ಲಭರು. ಆವಾಗ ನೀನು ಆವಾಗ ಹೇಳ್ತಾರೆ, ಇದೆಲ್ಲ ಯಾರಿರ್ತಾರೆ ಸಿದ್ಧಪುರುಷರು ಮರದ ಮಲೆ ಗುಹೆಯಲ್ಲಿ, ಅವರು ಶಂಕರ ಭಟ್ರಿಗೆ ಈ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಈಗ ಈ ವ್ಯಾಘ್ರೇಶ್ವರ ಶರ್ಮರ ಕಥೆ ಹೇಳಿ, ನೋಡಪ್ಪ ನೀನು ನೋಡ್ದಿಲ್ಲ ಆವಾಗಲೇ ಆ ಒಂದು ವ್ಯಾಘ್ರವನ್ನು ನೋಡ್ದಿಲ್ಲ, ಅದೇನೇ ವ್ಯಾಘ್ರೇಶ್ವರ ಶರ್ಮರು. ಅದ್ರ ಬಗ್ಗೆನೇ ನಾನು ಇಷ್ಟೊತ್ತು ಹೇಳಿದ್ದು. ಹಿಮಾಲಯದಲ್ಲಿ ಇರ್ತಾನೆ ಇತ್ತ ಸಾಮಾನ್ಯವಾಗಿ. ಮಹಾಯೋಗಿಗಳು ಜನಸಂಪರ್ಕವನ್ನು ಬಯಸಲ್ಲ. ಅವರು ಅಲ್ಲಿ ಗುಹೆಗಳಲ್ಲಿ ತಪಸ್ಸನ್ನು ಆಚರಿಸ್ತಾ ಇರ್ತಾರೆ. ಅವರಿಗೆ ಸಾಮಾನ್ಯ ಮನುಷ್ಯರಿಂದ ಒಂದು ರೀತಿ ಏನು ಉಪದ್ರವ ಆಗಬಾರದು ಅಂತ ಹೇಳ್ಬಿಟ್ಟು ಆ ಹುಲಿ ರೂಪದಲ್ಲಿ ಅಲ್ಲಿ ಕಾವಲು ಕಾಯ್ತಾನೆ. ಅಲ್ಲದೆ ಎಷ್ಟೋ ಬಾರಿ ಒಬ್ಬರಿಂದ ಒಬ್ಬರು ಗುಹೆಗಳಲ್ಲಿ ಏನು ಕುಳಿತುಕೊಂಡಿರ್ತಾರೆ ಅವರು ಇನ್ನೊಬ್ಬರಿಗೆ ಸಂದೇಶವನ್ನು ಕಳಿಸ್ಬೇಕು, ಇನ್ನೊಬ್ಬ ಸಿದ್ಧಪುರುಷರಿಗೋ ಅಥವಾ ಇನ್ನೊಬ್ಬ ತಪಸ್ವಿಗೋ ಸಂದೇಶವನ್ನು ಕಳಿಸ್ಬೇಕು ಅಂದರೆ ಎಷ್ಟು ದೂರದಿಂದಲಾದ್ರೂ ವ್ಯಾಘ್ರೇಶ್ವರ ಶರ್ಮರ ಮೂಲಕ ಕಳಿಸ್ತಾರೆ. ಅಂದರೆ ಅವ್ರಿಗೇನು ಅದರ ಅವಶ್ಯಕತೆ ಇಲ್ಲ, ಆದರೂ ಕೂಡ ಒಂದು ಏಕೆಂದರೆ ಅವರು ಹಾಗೇ ಸಂದೇಶ ಕಳಿಸ್ಬೇಕು ಅಂದರೆ ಹಾಗೆ ಕಳಿಸ್ಬಿಡ್ಬೋದು. ಅದರ ವ್ಯಾಘ್ರೇಶ್ವರ ಶರ್ಮರ ಮೂಲಕನೇ ಕಳಿಸ್ಬೇಕು ಅಂತೇನಿಲ್ಲ, ನೇರವಾಗಿ ಏನು ಟೆಲಿಪತಿ ಅಂತ ಹೇಳ್ತಾರಲ್ಲ ಆ ರೀತಿ ಕಳಿಸ್ತಾರೆ. ಆದರೂ ಕೂಡ ಒಂದು ವಿನೋದಕ್ಕಾಗಿ ಎಷ್ಟೋ ಬಾರಿ ವ್ಯಾಘ್ರೇಶ್ವರ ಶರ್ಮರ ಮೂಲಕ ಕಳಿಸ್ತಾರೆ ಸಂದೇಶವನ್ನು ಅಂತ ಹೇಳಿಬಿಟ್ಟು ಈ ವ್ಯಾಘ್ರೇಶ್ವರ ಶರ್ಮರ ಒಂದು ವೃತ್ತಾಂತವನ್ನು ಅವರಿಗೆ ಹೇಳ್ತಾರೆ. ಇದು ಮೊದಲನೇ ಒಂದು ಅಧ್ಯಾಯ, ವ್ಯಾಘ್ರೇಶ್ವರ ಶರ್ಮರ ಒಂದು ಅಧ್ಯಾಯ. ಇದನ್ನು ಒಂದು ಫಲ ಕೂಡ ನಾನು ಹೇಳ್ಬಿಡ್ತೇನೆ. ಮಲ್ಲಣ್ಣ ಗುರುಗಳು ಹೇಳಿದರೆ ಎಲ್ಲದು ನೀವು ಆತ್ಮಜ್ಞಾನಕ್ಕಾಗಿಯೇ ಮಾಡಿ ಅಂತ, ಆದ್ರೂ ಇದರಲ್ಲಿ ಫಲ ಏನು ಬರೆದಿದೆ ಈ ಅಧ್ಯಾಯಕ್ಕೆ ಅಂತ ಹೇಳ್ತೀನಿ. ಗೃಹದಲ್ಲಿ ಶಾಂತಿ ಸೌಭಾಗ್ಯಗಳು ಲಭಿಸುತ್ತೆ ಅಂತ ಇದರ ಒಂದು ಫಲ ಇದೆ. ಮನಸ್ಸಿನಲ್ಲಿ ಶಾಂತಿ ಇದ್ದರೆ ಮನೆಯಲ್ಲಿ ಶಾಂತಿ ತಾನಾಗಿ ಬರುತ್ತೆ. ಶ್ರೀಪಾದ ಶ್ರೀವಲ್ಲಭರು ನಮ್ಮೆಲ್ಲರಿಗೂ ಮನಸ್ಸಿನಲ್ಲಿ ಒಂದು ಶಾಂತಿ ಸಮಾಧಾನವನ್ನು ಕೊಡಲಿ, ಮನೆಯಲ್ಲಿ ಎಲ್ಲರಿಗೂ ಶಾಂತಿ ಸಮಾಧಾನವನ್ನು ಕೊಡಲಿ ಅಂತ ಹೇಳಿಬಿಟ್ಟು ಅವರ ಪಾದಗಳಲ್ಲಿ ನಾನು ವಂದಿಸುತ್ತಾ ಇಂದಿನ ಒಂದು ಪ್ರಥಮ ಅಧ್ಯಾಯವನ್ನು ಮುಕ್ತಾಯ ಮಾಡಿದ್ದೇನೆ. ಮತ್ತೆ ಮುಂದಿನ ವಾರ ಮುಂದಿನ ಅಧ್ಯಾಯ ಶಂಕರ ಭಟ್ಟರೊಂದಿಗೆ ನಮ್ಮ ಪಯಣ ಮುಂದುವರಿಸೋಣ. ಭಾಳ ಅದ್ಭುತವಾಗಿದೆ ಪಯಣ. ಪರಮಾತ್ಮನ ಕೃಪೆ ಯಾರ ಮೇಲೆ ಬೇಕಾದ್ರೂ ಆಗ್ಬೋದು ಅನ್ನೋಕ್ಕೆ ವ್ಯಾಘ್ರೇಶ್ವರ ಶರ್ಮರ ಒಂದು ವೃತ್ತಾಂತ ಒಂದು ಸಾಕ್ಷಿ. ಇಂಥವ್ರ ಮೇಲೆ ಆಗುತ್ತೆ ಅಂತ ಏನೋ ನಿಯಮವಿಲ್ಲ, ಅವನು ಯಾರು ಬೇಕಾದ್ರೂ ಆ ಹೇತು ಕೃಪಾ ಅಂತ ಹೇಳ್ತಾರೆ ಪ್ರೇಮಾನಂದ ಮಹಾರಾಜರು. ಅಂದರೆ ಯಾವುದೋ ಕಾರಣಕ್ಕಾಗಿ ಅವನು ಕೃಪೆ ಮಾಡ್ದ ಅಂತಿಲ್ಲ ಅಂತ ಪರಮಾತ್ಮಂದು. ಆ ಹೇತು ಕೃಪಾ ಕಾರಣವೇ ಇರಲ್ಲ, ಯಾವುದು ಕಾರಣವೇ ಇಲ್ದಲ್ಲ ಅವ್ನು ಕೃಪೆ ಮಾಡ್ತಾನೆ. ನಮ್ಮಲ್ಲಿ ಆ ಸಾಮರ್ಥ್ಯ ಇದೆಯಾ ಇಲ್ವಾ, ಅವ್ನು ಕೃಪೆ ಮಾಡಬೇಕು ಅಂದರೆ ಅವನು ಮಾಡೇ ಬಿಡ್ತಾನೆ. ಅಲ್ಲಿ ಸಾಮರ್ಥ್ಯ ಇದೆಯಲ್ಲ ನೋಡಲ್ಲ ಅಂತ, ಆ ರೀತಿ ಆ ಹೇತು ಕೃಪಾ ಅಂತ ಹೇಳ್ತಾರೆ ಪರಮಾತ್ಮನ. ಅಂಥ ಒಂದು ಕೃಪೆ, ಅವರ ಒಂದು ಇಚ್ಛೆ ಇಲ್ದಲೇ ಒಂದು ಹುಲುಕಡ್ಡಿನೂ ಅಲಗಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಶ್ರೀಪಾದವಲ್ಲಭರ ದಿವ್ಯ ಚರಿತ್ರೆಯ ಮೊದಲನೇ ಅಧ್ಯಾಯ ನನ್ನ ಒಂದು ಸಾಮರ್ಥ್ಯ ಅಂತಲೇ ಹೇಳಬೇಕು. ಅದು ಹೇಳೋಕ್ಕೂ ನನಗೆ ಸಾಮರ್ಥ್ಯ ಇಲ್ಲ, ಆದರೂ ಕೂಡ ಒಂದು ಹೇಳಿ ಅವರ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ನಾನು ಒಂದು ವಂದನೆಗಳನ್ನು ಸಲ್ಲಿಸ್ತೇನೆ. ಇಷ್ಟೊತ್ತು ಕೇಳಿದ್ದೀವಿ, ಹೇಳುವ ಮೂಲಕ ಕೇಳುವ ಮೂಲಕ ನಮ್ಮ ಸತ್ಸಂಗದಲ್ಲಿ ಅವರ ಒಂದು ಧ್ಯಾನವನ್ನು ಮಾಡಿದ್ದೀವಿ. ನಮ್ಮೆಲ್ಲರಿಗೂ ಅವರು ಒಂದು ಕೃಪಾಶೀರ್ವಾದವನ್ನು ಮಾಡಲಿ ಅಂತ ಅವರ ಪಾದಗಳಲ್ಲಿ ಕೇಳ್ಕೊತಾ ಇಂದಿನ ಒಂದು ಸತ್ಸಂಗವನ್ನು ಮುಕ್ತಾಯ ಮಾಡ್ತಿದ್ದೇನೆ. ದಿಗಂಬರ ಗುರು ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, 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 ಶ್ರೀಪಾದವಲ್ಲಭ ದಿಗಂಬರ, ಶ್ರೀಪಾದವಲ್ಲಭ ದಿಗಂಬರ. ಗುರುದೇವದತ್ತ. ಜೈ ಶಂಕರಲಿಂಗ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವದತ್ತ. ಜೈ ಶಂಕರಲಿಂಗ. ಮುಂದಿನ ವಾರ ಭೇಟಿಯಾಗೋಣ. ನಮಸ್ತೆ. ಶಂಕರಲಿಂಗ. ಜೈ ಶಂಕರಲಿಂಗ.